ರಾಮಣ್ಣನವರು ಜೋರು ಚಪ್ಪಾಳೆಯನ್ನ ತಟ್ಟದ್ರ ಮುಖಾಂತರ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತ. ಹಾಗೆ ನಮ್ಮ ಜಾನಪದ ಲೋಕದ ಕ್ಯೂರೇಟರ್ ಆಗಿರುವಂತಹ ಡಾಕ್ಟರ್ ಜಿ ಎಂ ರವಿ ಸರ್ ಅವರು ಸಹ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಲಿಂಗಪ್ಪ ಸರ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಬಂದಿದ್ದೀವಿ. ಅವರು ಸಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಜನಪದ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ನಾಡೋಜ ಎಚ್ ಎಲ್ ನಾಗೇಗೌಡ ಕಲಾಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದೀವಿ. ಅವರು ಸಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಾಗೇಗೌಡರ ಅಭಿಮಾನಿ ಬಳಗ, ಮಾಧ್ಯಮ ಮಿತ್ರರು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನ ನಮ್ಮ ಗೊಂದಲಿಗ ರಾಮಣ್ಣರವರ ತಂಡದವರು ಅವರ ಗೊಂದಲಿಗ ಪದಗಳನ್ನ ಅಥವಾ ಹಾಡುಗಳ ಮುಖಾಂತರ ಆರಂಭ ಮಾಡ್ತಾ ಇದ್ದಾರೆ. ಮಾಡಿ
ಈ ಪ್ರಕಾರವಾಗಿ ಆದಿಶಕ್ತಿ ಎಲ್ಲಮ್ಮ ತಾಯಿ ಭಕ್ತರ ಮನೆ ಕಾಡಲಿ ಬಂದು ಹಿಂದೆ ಮಾಡಿಕೊಂಡು ಭಾರತವನ್ನು ಮುಂದೆಗಡೆ ಮಾಡಿಕೊಂಡು ಹೌದ್ರಿ ಉದೋ ಅಂತ ತನ್ನ ಮಂಗಳವಾರ ದಿವಸ ಆದಿಶಕ್ತಿ ತನ್ನ ಗುರಿಯನ್ನು ಬಿಟ್ಟು ಭಕ್ತರ ಮನೆಗೆ ಬಿಟ್ಟು ಭಕ್ತರ ಮನೆಗೆ ಹೋಗ್ಬೇಕಾದ್ರೆ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಶ್ರೀ ಗೊಂದಲಿಗ ರಮಣ ಸಂಘಟನೆಗೆ ಜೋರು ಚಪ್ಪಳೆಯನ್ನ ತರಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರು ಜ್ಯೋತಿಯನ್ನ ಬೆಳಗುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಜ್ಯೋತಿಯನ್ನ ಬೆಳಗು ಎಲ್ಲರೂ ಹಂಗೆ ಇಟ್ಕೊಳ್ತಾರಂತೆ. ಕಲಾವಿದರಿಗೆ ಸಂರಕ್ಷಣೆ ಮತ್ತು ಅವರಿಗೆ ಉತ್ತಮವಾದಂತಹ ಗೌರವಗಳ ಸಿಗಬೇಕು ಅನ್ನೋ ಉದ್ದೇಶದಿಂದ ಜನಪದ ಕಾಶಿಯನ್ನ ನಮ್ಮ ರಾಮನಗರದಲ್ಲಿ ಪ್ರಾರಂಭ ಮಾಡಿದ್ರು. ಇದು ಕಲೆಗಳ ಸಂವರ್ಧನೆ, ತರಬೇತಿ ಹಾಗೂ ಇಡೀ ನಮ್ಮ ಮನುಕುಲದ ಎಲ್ಲ ವಸ್ತುಗಳ ಸಂಗ್ರಹವನ್ನ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸಾಧನೆಯನ್ನ ಮಾಡ್ತಾ ಬಂದಿರುವಂತಹ ಸುಮಾರು 60 ವಯಸ್ಸನ್ನು ಮೀರಿದ ಹಿರಿಯ ಕಲಾವಿದರನ್ನ ಕರೆಸಿ ಅವರ ಕಲೆಯ ಹಿನ್ನೆಲೆಯನ್ನ ಬೆಳಕು ಹಾಕುತ್ತಾ, ಅವರ ಸಾಧನೆ ಹಾದಿಯನ್ನ ಬೆಳಕು ಹಾಕುತ್ತಾ ಮುಂದಿನ ಯುವ ಪೀಳಿಗೆಗೆ ಇದನ್ನ ಪರಿಚಯಿಸುವಂತಹ ಸಂವಾದ ಮತ್ತು ಮಾತುಕತೆ ಗೌರವ ಇದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇಲ್ಲಿವರೆಗೂ ಸುಮಾರು 79 ಅಂದ್ರೆ ಎಷ್ಟು ವರ್ಷಗಳಾಯ್ತು? ತಿಂಗಳಿಗೆ ಒಬ್ಬ ಕಲಾವಿದರಿಗೆ ಗೌರವಿಸ್ತೀವಿ ಅಂದ್ರೆ ಎಷ್ಟು ಕಲಾವಿದರನ್ನ ಗೌರವಿಸ್ತೀವಿ? 79 ಅಂದ್ರೆ ಎಷ್ಟು ವರ್ಷದಿಂದ? ಸುಮಾರು 7 ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಜನಪದ. ಅದೇ ಲೋಕ ಪ್ರಾರಂಭ ಆಗಿ 25 ವರ್ಷಗಳು ತುಂಬಿದ್ದೇವೆ. ನಾವು ಜಾನಪದ ಲೋಕದಲ್ಲಿ ಲೋಕೋತ್ಸವ ಅಂತ ಮಾಡ್ತೀವಿ. ಆ ಲೋಕೋತ್ಸವದಲ್ಲಿ ಪ್ರತಿ ಬಾರಿ 27ರಿಂದ 33 ಜನ ಕಲಾವಿದರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ. ಈ ರೀತಿ ಕಲಾವಿದರನ್ನ ಗುರುತಿಸುವಂತದ್ದು, ಗೌರವಿಸುವಂತದ್ದು, ಅವರಿಗೆ ಒಂದು ಶಕ್ತಿಯನ್ನು ನೀಡುವಂತ ಕೆಲಸವನ್ನ ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕ ನಾಗೇಗೌಡರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರಸ್ತುತ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನ ನಾವು ಈಗ ನಡೆಸ್ತಾ ಇದ್ದೀವಿ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತನುಡಿಗಳನ್ನ ಮಾಡಬೇಕು ಅಂತ ನಾನು ನಮ್ಮ ರಾಮನಗರ ಜಿಲ್ಲಾ ಪ್ರವಾಸೋದ್ಯಮ ನಿರ್ದೇಶಕರಾಗಿರುವಂತಹ ಶ್ರೀಮತಿ ರೂಪ ಮೇಡಮ್ ಅವರನ್ನ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಈಗ ನಮ್ಮ ಲೋಕದ ಪರಿಚಯ ಬಹಳ ತಿಂಗಳಿಂದ ಆಗಿದೆ, ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದಕ್ಕಾಗಿ ಎರಡು ಹಿತನುಡಿಗಳನ್ನ ನಾವು ಕೇಳ್ಕೊತೇವೆ. ನಮಸ್ಕಾರ. ಮೊದಲಿಗೆ ವೇದಿಕೆ ಆಸೀನರಾಗಿರುವ ಶ್ರೀ ಕುಮಾರ್ ಅಂಗಡಿ ಸಾಲ ನಿರ್ವಾಹಕರು, ಪರಾಯತ ಸುದ್ದಿ ವಿಭಾಗ, ಶ್ರೀ ಶರತ್ ಕುಮಾರ್ ಕೆ ದೈಹಿಕ ಶಿಕ್ಷಣ ನಿರ್ದೇಶಕರು, ಶ್ರೀ ಬಸವೇಶ್ವರ ಸಂಸ್ಥೆ ಪದವಿ ಪೂರ್ವ ಕಾಲೇಜು ಬಿಡದಿ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಈ ತಿಂಗಳ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಗೊಂದಲಿಗ ರಾಮಣ್ಣ ಗೊಂದಲಿಗ ಕಲಾವಿದರು ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ಜಾನಪದ ಇದು 2ನೇ ಬಾರಿ ನಾನು ಬಂದಿರೋದು. ಒಂದು ನಿಮ್ಮಂತರ ಪ್ರವಾಸಿಗರಾಗಿ ಬಂದಿದ್ದೆ, ಇದು 2ನೇ ಬಾರಿ ಅಧ್ಯಕ್ಷರಾಗಿ ಕರೆಸಿದ್ದಾರೆ. ಅದಕ್ಕಾಗಿ ನಮ್ಮ ಜಾನಪದ ಪರಿಷತ್ ಸಿಬ್ಬಂದಿ ವರ್ಗ ಹಾಗೂ ರವಿ ಸರ್ಗೆ ಧನ್ಯವಾದಗಳು.
ಎಲ್ ನಾಗೇಗೌಡರ ನೆನಪಿನ ಅಂಗವಾಗಿ ಕಳೆದ 7.5 ವರ್ಷಗಳಿಂದ ಅಂದರೆ 89ನೇ ತಿಂಗಳಿನ ಲೋಕಸಿರಿ ಕಾರ್ಯಕ್ರಮವನ್ನು ಜಾನಪದ ಪರಿಷತ್ತು ಆಚರಿಸುತ್ತಾ ಬಂದಿರುವುದು ಒಂದು ಉತ್ತಮ ಹಾಗೂ ವಿಶಿಷ್ಟ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ವಿವಿಧ ಮೂಲೆಗಳಿಂದ ಜಾನಪದ ಕಲಾವಿದರನ್ನು ಹುಡುಕಿ ಅವರ ಕಲೆಯನ್ನು ಪ್ರದರ್ಶಿಸಲು ಒಂದು ವೇದಿಕೆಯನ್ನು ನೀಡುತ್ತಾ ಬಂದಿರುವುದು ಅದೊಂದು ವಿಶೇಷ ಕಾರ್ಯಕ್ರಮವಾಗಿದೆ. ಜಾನಪದ ಪರಿಷತ್ತು ಇನ್ನು ಮುಂದೆಯೂ ಹೆಚ್ಚು ಕಲಾವಿದರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ಈ ಮೂಲಕ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ಕೆಲಸ ಸಾಗಲಿ ಎಂದು ನನ್ನ ಆಶಯ. ಧನ್ಯವಾದಗಳು ಮೇಡಮ್. ತಮ್ಮ ಸಹಕಾರವು ಲೋಕದ ಜೊತೆಗೆ ಇರಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇದು ಸಾಂಸ್ಕೃತಿಕ ಕೇಂದ್ರವು ಎಷ್ಟು ಸರಿಯೋ ಹಾಗೆ ಪ್ರವಾಸಿ ಕೇಂದ್ರವು ಅಷ್ಟೇ ಸರಿ. ನಮ್ಮ ಇಲಾಖೆ ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀ ಶರತ್ ಕುಮಾರ್ ಜಿ ದೈಹಿಕ ಶಿಕ್ಷಕರಿದ್ದಾರೆ. ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಇತರಗಳನ್ನು ಹಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಇರುವಂಥ ಗಣ್ಯರಿಗೆ ಹೊಡೆಸುತ್ತಾ ಹಾಗೂ ನನ್ನ ಈ ವಿದ್ಯಾರ್ಥಿಗಳು ಕೂಡ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಮಾತಾಡ್ತೀನಿ. ಏನಪ್ಪ ಅಂದರೆ ಈ ಒಂದು ಜನಪದ ಅಂತಕ್ಕಂಥದ್ದು ಮರೆಮಾಚಿ ಹೋಗ್ತಿದೆ. ಇವತ್ತು ಏನು ವಿದ್ಯಾರ್ಥಿ ಒಂದು ಇಬ್ಬರು ಹುಡುಗರು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳೇ ಶನಿವಾರ ಮತ್ತೆ ಭಾನುವಾರ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರಂತೆ. ಈ ನಮ್ಮ ಬಸವೇಶ್ವರ ಕಾಲೇಜಲ್ಲಿ ಓದಂತ ಹುಡುಗರು ಲಿಖಿತ್ ಮತ್ತೆ ಇನ್ನೊಂದು ಹುಡುಗ ಕುಮಾರ್ ಅವನು ಮತ್ತೆ ಇಬ್ರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೀವು ಕೂಡ ಈ ಒಂದು ಜಾನಪದ ಅನ್ನೋದನ್ನ ನೀವು ಭಾಗವಹಿಸ್ಕೊಳ್ಳಿ, ಅದನ್ನ ತೊರಿಬೇಡಿ. ಇಲ್ಲಿ ಜನಪದ ಅಂತ ಅಂದ್ರೆ ದೊಡ್ಡ ಕುಣಿತ, ವೀರಗಾಸೆ ಮತ್ತೆ ಪಟದ ಕುಣಿತ ಹಲವಾರು ಕಲೆಗಳು ಬರ್ತವೆ. ಈ ಒಂದು ಇದನ್ನ ನೀವು ಕೂಡ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತನಾಡ್ತೀನಿ. ನಿಮ್ಮ ಸಲಹೆಗಳನ್ನು ಸ್ವೀಕರಿಸ್ತೀವಿ. ಹಾಗೆ ನಮ್ಮ ಜಾನಪದ ಲೋಕದ ನೂತನ ಆಡಳಿತಾಧಿಕಾರಿಣಿ ಹಾಗೂ ನಾಡೋಜ ಎಚ್ ಎಲ್ ನಾಗೇಗೌಡರ ಒಡನಾಡಿಯಾಗಿ ಅಂದರೆ ಅವರ ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಪ್ರಾರಂಭಿಸಿ ಮತ್ತೆ ಸುಮಾರು 25 ವರ್ಷಗಳ ಸೇವೆಯೊಂದಿಗೆ ಮತ್ತೆ ನಮ್ಮೊಂದಿಗಿದ್ದಾರೆ. ಅವರಿಗೆ ಮೊದಲಿಗೆ ಜನಪದ ಆಡಳಿತಾಧಿಕಾರಿಯಾಗಿ ಸ್ವಾಗತವನ್ನು ಕೋರುತ್ತಾ ಈ ಮೊದಲ ಕಾರ್ಯಕ್ರಮದಲ್ಲಿ ಒಂದೆರಡು ಇತರಗಳನ್ನು ಆಡಬೇಕು ಅಂತ ನಾನು ಹೇಳ್ತೇನೆ. ವೇದಿಕೆ ಮೇಲಿರುವ ಗಣ್ಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಉಪನ್ಯಾಸ ಬಂಧುಗಳೇ, ಹಾಗೆ ನಮ್ಮ ಕಲಾವಿದ ಬಂಧುಗಳೇ, ಸುಮಾರು 25 ವರ್ಷಗಳಿಂದ ನಾಗೇಗೌಡರ ಜೊತೆಗೆ ಏನೇನು ಕಲಿತೆ ಅನ್ನೋದಕ್ಕಿಂತ ನಮ್ಮೆಲ್ಲ ಸಹೋದ್ಯೋಗಿಗಳೊಂದಿಗೂ ಕಲಿತಿದ್ದೀನಿ. ನಮ್ಮ ಸಹೋದ್ಯೋಗಿ ಬಂಧುಗಳು ಇಷ್ಟೊಂದು ನನಗೆ ಸ್ವಾಗತ ಕೊಡ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬ ಸಂತೋಷ ತಂದಿದೆ. ಈ ಸಮಾರಂಭ ಸಂವಾದ ಮತ್ತು ನಮ್ಮ ಕಲಾವಿದರ ಕಷ್ಟ ಸುಖಗಳನ್ನು ನೀವು ವಿಚಾರಿಸಬೇಕು ಮತ್ತು ಅವ್ರು ಹೇಗೆ ಕಲಿತರು ಅಂತ ನೀವು ಸಂವಾದದಲ್ಲಿ ಕೇಳಬೇಕು, ನೀವೆಲ್ಲ ಕ್ವಶನ್ ಕೇಳಬೇಕು. ಹಾಗಾಗಿ ನನ್ನ ಬರೀ ಸಾಧನೆ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಅವರೊಂದಿಗೆ ಸಂವಾದ ಮಾಡುವ ಸಮಯವನ್ನು ನಾನು ಕಸಿದುಕೊಂಡಾಗುತ್ತೆ. ನನಗೆ ಈ ವೇದಿಕೆ ಕರೆದು ಇಷ್ಟು ಇದರಿಂದ ನನ್ನನ್ನು ಸ್ವಾಗತ ಮಾಡಿದ ನಮ್ಮೆಲ್ಲ ಒಡನಾಡಿಗಳಿಗೂ, ನಮ್ಮ ಗಣ್ಯರಿಗೂ ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೂ, ನನಗೆ ಸ್ಥಾನ ಕೊಟ್ಟಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಮುಂದುವರಿಕೆ. ನಮಸ್ಕಾರ. ಗೊಂದಲಕ್ಕೆ ಶ್ರುತಿ ನೀಡುವ ಸಹಗಾಯಕ ಚೌಡಿಕೆ ಉಳಿಸುತ್ತಾ ಧ್ವನಿಯಾಗಿಸುತ್ತಾರೆ. ಸುಮಾರು 50 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅನೇಕ ಶಿಷ್ಯ ವೃಂದವನ್ನ, ವಿದ್ಯಾರ್ಥಿ ವೃಂದವನ್ನ ಬೆಳೆಸಿದ್ದಾರೆ. ಅನೇಕ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಅತ್ಯಧಿಕ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಜನಪದ ಕ್ಷೇತ್ರದಲ್ಲಿ ಮಾಡುತ್ತಾ ಸುದೀರ್ಘ ಈ ಒಂದು ಸಾಧನೆಯನ್ನ ಕರ್ನಾಟಕ ಜಾನಪದ ಪರಿಷತ್ತು
ಕೇಳಿದವ ಕರ್ಮರ ಗೆಲ್ಲ ಇದರಂತೆ ತಿಳಿಯೋ ಮೂರ್ಖ ಹಿಡಿಮಾನ ಕೊಡುತ್ತಾರ ಇಂದ್ರಿಯಗಳು ಜಯಕ್ಕೆ ಒಂಬತ್ತು ಬಾಗಿಲುಗಳು ತುಂಬಿದ ಕೊಳಗಡೆಗಳು ಒಂಬತ್ತು ಬಾಗಿಲುಗಳು ತುಂಬಿದ ಕೊಳಗಡೆಗಳು ನಿಮ್ಮದ 14 ಒಳಗೈದ 3 ಲೋಕ ಚಂದ್ರನ ಬಲಕ್ಕೆ ಮನುಷ್ಯರ ಜನ್ಮಕ್ಕಿಂತ ಎಳೆದೋದು ಏಕಾಂತ ತುಂಬಿದ ಕೊಡಗಲೇಳು 9 ಬಾಗಿಲುಗಳು ತುಂಬಿದ ಕೊಡಗಲೇಳು ಹಿಂಬಾಗ 14 ಒಳಗೈದ 3 ಲೋಕ ಚಂದ್ರನ ಬಲಗೆ ಮನುಷ್ಯರ ಜನ್ಮಕ್ಕಿಂತ ಹೆಚ್ಚಾಗುವುದಿಲ್ಲ ಜನಮಲನ ಕವಿಯ ಬಿಡದಂಗ ದಿನ ಪೂರ್ವದಲ್ಲಿ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಭಕ್ತಿ ಇಲ್ಲದೆ ಉರಿತೈತೆ ಇಲ್ಲದೆ ಪರಂ ಜ್ಯೋತಿ ಭಕ್ತಿ ಇಲ್ಲದೆ ಉರಿತೈತೆ ಒಳಗ ಒಂದಾಗಿ ಈತನ ಶಿವಯೋಗಿ ಒಳಗ ಒಂದಾಗಿ ಈತನ ಶಿವಯೋಗಿ ಅವಗಿಲ್ಲೋ ಯಕರಾಸಿ ಮುತ್ತಿಗೆ ಮನಸ್ಸು ಲೋಕ ನಾವು ಬಂದ ತಕ್ಷಣನೇ ನಮಗೊಂದು ಜಾನಪದದ ಲೋಕನೇ ನಮಗೆ ನಿಜವಾಗ್ಲೂ ದರ್ಶನ ಆಗುತ್ತೆ. ನಾವು ಹಳ್ಳಿಯ ಸೊಗಡನ್ನ ಗ್ರಾಮೀಣದ ಸೊಗಡನ್ನ ನಾವು ನೋಡಲಿಕ್ಕೆ ಕಾಣಸಿಗೋದು ಈ ಜಾನಪದ ಲೋಕದಲ್ಲಿ. ಯಾಕಂದ್ರೆ ಎಷ್ಟೋ ವಿಚಾರಗಳು ಎಷ್ಟೊಂದು ನಮ್ಮ ಗ್ರಾಮೀಣರ ಸೊಗಡುಗಳು ಅವರ ಬಳಸ್ತಕ್ಕಂಥ ಒಂದೊಂದು ಈ ವಿಚಾರಗಳನ್ನು ನಮಗೆ ತಿಳಿಪಡಿಸ್ತಕ್ಕಂಥದ್ದು ಈ ಜಾನಪದ ಲೋಕದಲ್ಲಿ ನಾವು ಕಾಣ್ತೀವಿ. ನಮಗೆ ಹಳ್ಳಿಗಳ ಸೊಗಡುಗಳು ಇವತ್ತಿನ ನಾವು ನಮ್ಮ ಮಕ್ಕಳಿಗಾಗಲಿ ನೀವು ಜನಕ್ಕೆ ಗೊತ್ತಾಗೋದೇ ಅಲ್ಲ, ಮರೆಮಾಚ್ತಾ ಇದೆ. ಇದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜಾನಪದವನ್ನ ಈ ನಮ್ಮ ಜಾನಪದ ಕಲಾವಿದರು ಅವರ ವಿಚಾರಧಾರೆಗಳಿಂದ ಹಾಡುಗಾರಿಕೆಯಿಂದ ಜನಗಳಿಗೆ ಮುಟ್ಟಿಸುವಂತ ಕಾರ್ಯವನ್ನ ಇವತ್ತಿಗೂ ಸಾಗ್ತಾ ಇದೆ. ಇದು ಹೀಗೆ ಸಾಗಬೇಕು, ಮತ್ತೆ ಇದರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಅರಿವಾಗಬೇಕು. ನಮ್ಮ ಆಕಾಶವಾಣಿಯಲ್ಲಿ ಆದರೂ ಸಹ ನಾವು ಈ ಜಾನಪದ ಕಲಾವಿದರನ್ನ ಮತ್ತು ನಮ್ಮ ಗ್ರಾಮೀಣ ಸೊಬಗನ್ನ ನಾವು ತಿಳಿಸ್ಲಿಕ್ಕೆ ಜಾನಪದ ಸಂಗೀತವನ್ನ ಅದಕ್ಕಾಗಿಯೇ ಒಂದು ಚಂಕನ್ನ ನಾವು ರೆಡಿ ಮಾಡಿ ಆ ಜಾನಪದ ಲೋಕದ ಜಾನಪದ ಗೀತೆಗಳನ್ನ ಪ್ರಸಾರ ಮಾಡುತ್ತಾ ಜಾನಪದ ಕಲಾವಿದರನ್ನ ಬೆಳೆಸ್ತಾ ಇದ್ದೀವಿ. ಹಾಗೇನೆ ಈ ಜಾನಪದ ಲೋಕ ಇವತ್ತಿನ ನಮ್ಮ ನಾಡೋಜ ಎಚ್ ಎನ್ ನಾಗೇಗೌಡರು ಇಲ್ಲಿ ನಿರ್ಮಿಸಿರತಕ್ಕಂತಹ ಜಾನಪದ ಪರಿಷತ್ತು, ಈ ಜಾನಪದ ಲೋಕ ಏನಿದೆ ತುಂಬಾ ವಿಶಿಷ್ಟವಾದದ್ದು. ಇಲ್ಲಿ ಈ ಎಲ್ಲವನ್ನ ನೋಡ್ಲಿಕ್ಕೆ ನಮಗೆ ಸಿಗುತ್ತದೆ. ಗ್ರಾಮೀಣದ ಸೊಗಡು ಏನಿದೆ ಅದು ನಿಜಕ್ಕೂ ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ. ಇಂಥ ಒಂದು ಸೌಭಾಗ್ಯ ನಿಜಕ್ಕೂ ನಾವು ಈ ಒಂದು ರಾಮನಗರದಲ್ಲಿ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜಾನಪದರನ್ನ ನಾವು ಬಹಳ ಅರ್ಥ ಮಾಡ್ಕೊಳ್ಳೋದು ಸುಲಭವಿಲ್ಲ. ಅದು ಸಾಮಾನ್ಯ ಭಾಷೆ ಆಗಿದ್ದರೂ ಸಹ ಅದು ಅರ್ಥಗರ್ಭಿತವಾಗಿರುತ್ತದೆ. ಅವ್ರು ಯಾವುದೇ ಒಂದು ಹಾಡನ್ನ ಹೇಳ್ಬೋದು, ಆ ಹಾಡಲ್ಲಿ ತುಂಬಾ ಮಾರ್ಮಿಕವಾಗಿ ಮತ್ತು ಗೌಪ್ಯತೆಯನ್ನ ಕೂಡಿರ್ತಕ್ಕಂಥ ವಿಚಾರ
ಪದಗಳಿರ್ತವೆ. ಅಷ್ಟು ಸುಲಭವಾಗಿ ನಮಗೆ ಅದು ಸರಳತೆಯಿಂದ ಕೂಡಿರ್ತಕ್ಕಂಥ ಭಾಷೆ ಅನಿಸಿದ್ರು ಅದರಲ್ಲಿ ತಿಳಿದುಕೊಳ್ತಕ್ಕಂಥ ವಿಷಯ ತುಂಬಾ ಇರುತ್ತೆ. ಹೀಗಾಗಿ ಈ ಜಾನಪದ ಕಲೆಯನ್ನ ನಾವು ನಾಗರಿಕತೆ ಬೆಳೆದಂಗೆ ಈ ಜಾನಪದ ಸಾಹಿತ್ಯವನ್ನ, ಜಾನಪದ ಸಂಗೀತ, ನೃತ್ಯ, ಈ ಸಂಸ್ಕೃತಿಯನ್ನ ನಾವು ಮರೆಮಾಚ್ತಾ ಇದ್ದೀವಿ. ಅದಕ್ಕೆ ಇಂದಿನ ನಾವೆಲ್ಲ, ನೀವೆಲ್ಲ ಈಗ ಇದ್ದೀರಿ, ಈ ಜಾನಪದ ಕಲೆಯನ್ನ ಬೆಳೆಸ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಒಂದು ಜಾನಪದ ಲೋಕಕ್ಕೆ ಇನ್ನೂ ಅತಿ ಹೆಚ್ಚು ದೊಡ್ಡ ದೊಡ್ಡ ಕಲಾವಿದರು, ಜಾನಪದ ವಿದ್ವಾಂಸರು ಈ ಲೋಕದ ಜಾನಪದ ಲೋಕವನ್ನ, ಸಿರಿಯನ್ನ ಬೆಳೆಸ್ತಕ್ಕಂಥದ್ದು ಕಾರ್ಯವನ್ನ ಎಲ್ಲರೂ ಮಾಡಬೇಕಾಗಿದೆ. ಯಾವಾಗಲೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇದೇ ರೀತಿ ಈ ಲೋಕ ಸಿರಿ ಪ್ರಶಸ್ತಿಗಳು ಇನ್ನೂ ಹೆಚ್ಚು ಹೆಚ್ಚು ಜಾನಪದ ಕಲಾವಿದರಿಗೆ ಲಭಿಸಲಿ ಅಂತ ಹೇಳಿದ್ರ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಹಳ್ಳಿಗಳಿಗೆ ಹೋಗಿ ಇದೇ ರೀತಿ ಮನೆ ಬಾಗಿಲಲ್ಲಿ ನಿಂತು ಪಾರುಣ್ಯವನ್ನ ಬೇಡುತ್ತಾ, ಪಾರುಣ್ಯ ಅಂದ್ರೆ ಭಿಕ್ಷೆ ಅಲ್ಲ, ನಮ್ಮಲ್ಲಿರೋ ಕಲೆಯನ್ನ ಕೊಟ್ಟು ಅವರಲ್ಲಿರುವಂತಹ ಪ್ರೀತಿ ಬಾಂಧವ್ಯವನ್ನ, ಸಂಪತ್ತನ್ನ ಸ್ವೀಕರಿಸಿದ್ರು. ಆ ರೀತಿಯಾಗಿ ಸ್ವೀಕರಿಸಿಕೊಂಡು ಬರ್ತಾ ಇದೆ. ಅಲ್ಲಿ ಸ್ವೀಕರಿಸಿದಂತಹ ದವಸ ಧಾನ್ಯಗಳನ್ನ ಸಂಕಷ್ಟದಲ್ಲಿರುವಂತಹ ಜಾನಪದ ಕಲಾವಿದರಿಗೆ ಕೊಟ್ಟು ಅವರನ್ನ ಜೀವನವನ್ನು ಕೈಲಾದ ಮಟ್ಟಿಗೆ ಸಮೃದ್ಧಿಗೊಳಿಸುವಂತಹ ಕೆಲಸವನ್ನ ಪ್ರೊಫೆಸರ್ ಇ.ಸಿ. ರಾಮಚಂದ್ರೇಗೌಡರ ಅಭಿಮಾನಿ ಬಳಗ ಪಾರುಣ್ಯ ತಂಡ ಮಾಡ್ತಾ ಇದೆ. ಈ ಕಳೆದ 2 ತಿಂಗಳಿಂದ ಒಂದು 8 ಲೋಕಸಿರಿ ಕೆಲಸವನ್ನ ಮಾಡ್ತಾ ಇದೆ. ಈಗ ಸಂಗ್ರಹವಾಗಿರುವಂತಹ ಪಾರುಣ್ಯ ದವಸಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಗೊಂದಲಿಗ ರಾಮಣ್ಣ ಮತ್ತು ತಂಡದವರಿಗೆ ನೀಡಬೇಕು ಅಂತ ಅತಿಥಿಗಳನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲರಿಗೂ ಪಾರುಣ್ಯ ಮಾಡಿ ಬಂದಂತಹ ದವಸ ಧಾನ್ಯವನ್ನ ನೀಡಲು ಬಯಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಅವರ ತಂಡದಲ್ಲಿ ಬಂದಿರುವಂತ ಎಲ್ಲ ಕಲಾವಿದರಿಗೂ ಕೊಡಬೇಕು. ಈ ತಂಡದ ಎಲ್ಲ ಸದಸ್ಯರುಗಳು ದಯಮಾಡಿ ವೇದಿಕೆ ಬರಬೇಕು. ಯೋಗೇಶ್, ಮಧು, ನಿರಂಜನ್, ಕುಮಾರ್, ಹಾಗೆ ನಮ್ಮ ಕಲಾಶಾಲೆ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇದರ ಪಾಲುದಾರರಾಗಿದ್ದೀರಿ. ಮಂಜು, ಆನೇಕಲ್ ಮಂಜು, ನಮ್ಮ ಎಲ್ಲ ಮಹಿಳಾ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿದ್ದೀರಿ. ನೀವು ಸಹ ಪಾರುಣ್ಯ ಮಾಡಿ ಬಂದಿದ್ದೀರಿ. ಕೊಡಿ, ಇನ್ನೊಂದು ಬ್ಯಾಗ್ ಕೊಡಿ. ಧನ್ಯವಾದಗಳು. ಈಗ ವೇದಿಕೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ. ಮುಂದೆ ಕಲಾವಿದರೊಂದಿಗೆ ಸಂವಾದ ಮತ್ತು ಮಾತುಕತೆಯನ್ನ ನಡೆಸಿಕೊಳ್ಳಲಿದ್ದಾರೆ ಜನಪದ ಲೋಕದ ಕ್ಯೂರೇಟರ್. ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ. ತುಂಬಾ ವಯಸ್ಸಾದವರು 50-60 ವರ್ಷದವ್ರಿಗೆ ನಾವು ಕರೆದ್ರೆ ಕಾರ್ಯಕ್ರಮಕ್ಕೆ, ಅವರಲ್ಲಿ ಕಲೆ ಉಳಿಯೋದು ಇನ್ನು 10 ವರ್ಷ ಅಥವಾ 15 ವರ್ಷ ವಯಸ್ಸಾಗಿರುತ್ತೆ. ನಿಮ್ಮನ್ನ 15-20 ವರ್ಷದ ಒಳಗಿನ ವಿದ್ಯಾರ್ಥಿಗಳನ್ನು ಕರೆದ್ರೆ, ನೀವು ಕಲೆಗೆ ತೊಡಗಿಸ್ಕೊಂಡ್ರೆ, ಕಲೆಯನ್ನ ಕಲಿತ್ರೆ ಇನ್ನು 50 ವರ್ಷ ಇರ್ತದೆ ಅಂತ ಗೊತ್ತಾಯ್ತಾ? ಜಾನಪದ ಲೋಕ ನೋಡ್ಬೋದು. ಇಲ್ಲಿ ಜಾನಪದ ಲೋಕದಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಜ್ಞಾನ ಬರ್ತದೆ. ಮುಂದೆ ನೀವು ನಿಮ್ಮ ಗೆಳೆಯರನ್ನೆಲ್ಲ ಕರ್ಕೊಂಡ್ಬರ್ಬೋದು. ಇಲ್ಲಿ ಜಾನಪದ ಡಿಪ್ಲೊಮಾ ತರಬೇತಿ ನಡೀತಾ ಇದೆ, ಮತ್ತೆ ಗ್ರಾಮೀಣ ಜನಪದ ಸೇವೆ ಅಂತ ಒಂದು ತರಬೇತಿ ನಡೀತಾ ಇದೆ. ಮತ್ತೆ ನಾವು ಕಲಾವಿದರನ್ನ ಕರೆಸ್ಕೊಂಡು ಒಳ್ಳೆಯ ಕಲೆಗಳನ್ನ ನೀವು ಬಯಸಿದರೆ, ನಿಮ್ಮ ಪ್ರಾಂಶುಪಾಲರು, ಶಿಕ್ಷಕರು, ಆಡಳಿತ ಮಂಡಳಿ ಬಯಸಿದರೆ, ನಮ್ಮ ಕಲಾ ತಂಡ ನಿಮ್ಮ ಕಾಲೇಜಿಗೆ ಬಂದು ಒಳ್ಳೆಯ ಕಲಾ ಪ್ರಕಾರವನ್ನ ಹೇಳ್ಕೊಡ್ತೀವಿ. ನೀವು ಅದನ್ನ ಕಲಿಬಹುದು. ಈ ತರದ ಎಲ್ಲಾ ವಿಚಾರಧಾರೆಗಳನ್ನ ಜಾನಪದ ಲೋಕ ನಿಮಗೆ ಒದಗಿಸ್ಕೊಡ್ತದೆ. ಆ ವಿಚಾರಗಳನ್ನೆಲ್ಲ ನಿಮಗೂ ತಲುಪಿಸ್ತದೆ ಅನ್ನೋ ಕಾರಣಕ್ಕೆ ನೀವು ನಮ್ಮ ಜೊತೆ ಬನ್ನಿ ಅಂತ ನಾವು ಕರ್ಕೊಂಡಿದ್ದೀವಿ. ಅದನ್ನೇ ಕಳೆದ 10-12 ತಿಂಗಳುಗಳಿಂದ ಶಾಲಾ ಕಾಲೇಜಿನ ಕಡೆಗೆ ಜಾನಪದ ಲೋಕದ ನಡೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದು. ಈಗ ಇನ್ನೊಂದು ಕಾನ್ಸೆಪ್ಟ್ ಅಲ್ಲೇ ಅದನ್ನ ತಗೊಂಡಿದ್ದೀವಿ. ಏನು ಅಂತಂದ್ರೆ, ಶಾಲಾ ಕಾಲೇಜಿನ ನಡೆ ಜಾನಪದ ಲೋಕದ ಕಡೆ. ಗೊತ್ತಾಯ್ತಾ? ಶಾಲಾ ಕಾಲೇಜಿನ ನಡೆ ಜಾನಪದ ಲೋಕದ ಕಡೆ. ಯಾಕೆ ಜಾನಪದ ಲೋಕಕ್ಕೆ ಬರಬೇಕು ಅಂದ್ರೆ, ಇಂಥ ಕಲಾವಿದರನ್ನ ಹೊಸಪೇಟೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಾಪಟ್ಟಣದಿಂದ ಒಂದು ಕುಗ್ರಾಮ
ಇವರ ಮೂಲ ಮರಾಠ ಸಂಸ್ಥಾನ ಮಹಾರಾಷ್ಟ್ರ ಅಂತ ಹೇಳ್ತಾ ಬರ್ತಾರೆ. ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದಿದ್ದಾರೆ, ಕರ್ನಾಟಕಕ್ಕೆ ಬಂದಿದ್ದಾರೆ. ಮೊದಲು ಅಲೆಮಾರಿಗಳಾಗಿದ್ರು, ಈಗ ಒಂದ್ ಕಡೆ ನೆಲೆ ನಿಂತಿದ್ದಾರೆ. ಅವರು ಜನಪದ ಲೋಕಕ್ಕೆ ಬಂದಿದ್ದಾರೆ. ರಾಮಣ್ಣ ಮತ್ತು ತಂಡದವರಿಗೆ ಪ್ರೀತಿಯ ಸ್ವಾಗತವನ್ನ ಮತ್ತೊಮ್ಮೆ ಕೋರೋಣ ನಿಮ್ಮ ಕಡೆ. ಹೌದಾ? ಈಗ ರಾಮಣ್ಣ ಅವರು ಎರಡು ಮಾತಾಡ್ತಾರೆ, ತಮ್ಮ ಪೂರ್ವಿಕರ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಒಂದು ಹಾಡನ್ನ ಹಾಡ್ತಾರೆ. ತಮ್ಮ ಪೂರ್ವಿಕರು, ತಮ್ಮ ತಂದೆ, ತಮ್ಮ ತಾಯಿ ಈ ಕಲೆಯನ್ನ, ಈ ಗೊಂದಲಿಗ ಕಲೆ ಅಂದ್ರೆ ಏನು ಅನ್ನೋದನ್ನ ನೀವು ಹೇಳಿ, ಆಮೇಲೆ ಒಂದು ಹಾಡು ಹೋಗೋಣ. ನಮ್ಮ ತಾಯಿ ಶ್ರೀಮತಿ ದ್ಯಾಮಮ್ಮ, ಅಲ್ಲಿಂದ ನನ್ನ ಮಗ ದೇವೇಂದ್ರಪ್ಪ ಈ ಕಲಿತಾ ಇದ್ದಾನೆ. ಈ ಪ್ರಕಾರ ನಮ್ಮ ಮಹಾರಾಷ್ಟ್ರದಿಂದ ಬಂದಂತ ನಮ್ಮ ಗುರುಜಿಯವರು ಹೊಸಪೇಟೆಯವರು, ಅವ್ರ ಹೆಸರು ರಾಮಪ್ಪ ಅಂತ. ಅವ್ರ ಹತ್ರ ನಮ್ಮ ಹತ್ರ ಕಲ್ತು ಬಂದಿದ್ರು. ಅವ್ರ ಹತ್ರ ನಮ್ಮ ಹತ್ರ ಕಲ್ತು ಬಂದಿದ್ರು. ಅವ್ರು ಕಲ್ತು ನಮ್ಮ ತಂದೆಯವ್ರಿಗೆ ಕಲಿಸಿದ್ರು. ಅವರು ಬುನಾದಿ ನಮ್ಮ ಗುರುಜಿಯವರ ಊರು ಹೊಸಪೇಟೆ, ಅವ್ರ ಹೆಸರು ರಾಮಪ್ಪ ಅಂತ. ಅವ್ರು ರಾಮಪ್ಪನ ಕಡೆಯಿಂದ ನಮ್ಮ ತಂದೆಯವ್ರು ಕಲಿತು ಇಡೀ ದೇಶನ ಅಡ್ಡಾಡಿಬಿಟ್ಟರು ಕಲಾವಿದರಾಗಿ. ಆಕಾಶವಾಣಿ ಮತ್ತು ಗ್ರಾಮೀಣ ಪ್ರದೇಶದಾಗ ಮತ್ತು ಜಿಲ್ಲಾ, ತಾಲೂಕು ಎಲ್ಲ ಇಡೀ ದೇಶ ಒಂದು ಕೋಳಿ ಕೂಡ ಊರಿಗೆ ಬಿಡ್ಲಾರ ಅಂತ ಆಗ್ಬಿಟ್ರು. ಅವ್ರ ಜೊತೆ ನಾವು ಸ್ವಲ್ಪ ಹಿಂದೆ ಹಾಕ್ತಿದ್ವಿ. ಈಗ ನಮ್ಮ ಮಗ ಹಿಂದೆ ಆಗ್ತಾರಲ್ಲ, ಅವ್ರು ಮುಂದೆ ಆಗ್ತಿದ್ರು, ನಾವು ಹಿಂದೆ ಆಗ್ತಿದ್ವಿ. ಅವ್ರು ಬಿಟ್ಟು ಹೋದ ಕಾಲಕ್ಕೆ ಈಗ ನಾವು ಮುಂದೆ ಆಡಕತ್ತೀವಿ, ನಮ್ಮ ಮಗ ಹಿಂದೆ ಆಡಕತ್ತಾನೆ. ಈ ಪ್ರಕಾರವಾಗಿ ನಮ್ದು ವಂಶನೇ ಗೊಂದಲಿಗೆ ವಂಶ. ಮಹಾರಾಷ್ಟ್ರ ಕಡೆ ಇದ್ದಾಗ ಯಾವ ಕಡೆ 3 ತಲೆ ಆಗಿ ಕಡೆ ಬಂದು ಎಷ್ಟೇ ಆಗಿತ್ತು. ಇತ್ತಾಗ ನಾನು ಹೋಗಲಿಲ್ಲ. ಇತ್ತಾಗ ಕಾಲಕ್ಕಂತ ನಮ್ಮ ರಾಮನಗರದಾಗ ನನಗೆ ಈ 2 ಸಲ ನನಗೆ ಈ ರಾಮನಗರ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದಿಶಕ್ತಿ ಶಾಂಭವಿ ನನಗೆ ರಾಜರಾಜೇಶ್ವರಿಯನ್ನು ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಮ್ಮ ರಾಮನಗರದ ಲೋಕ ಪ್ರಶಸ್ತಿ ನಮ್ಮ ಎಲ್ಲರಿಗೆ ತಂಡದವರಿಗೆ ನಾನು ಧನ್ಯವಾದವನ್ನು ಅರ್ಪಣೆ ಮಾಡಿ ನಿಮಗೆ ಈಗ ರಾಮಣ್ಣವರು ಇವು ವಾದ್ಯಗಳು ಏನು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ವಾದ್ಯಗಳನ್ನ ಪರಿಚಯ ಮಾಡಿ, ಇದನ್ನ ಏನಂತ ಕರಿತೀರಿ? ಡುಂಕಿ ಅಂತ ಕರಿತೀವಿ. ಡುಂಕಿ ಅಂತೀರಿ, ಸಂಬಳನ ಅಂತೀವಿ. ಸಮ್ಮಾಳ, ಸಮ್ಮಾಳ. ಇದು ಕಂಚಿನ ತಾಳ, ಕಂಚಿನ ತಾಳ, ಕಂಚಿನ ತಾಳ, ಒಳಗು ಇತ್ತಾಳಿ, ಈ ಬಳಿ ಕಬ್ಬಣದು ಅಕ್ಕ ರೇಷ್ಮೆ ಅಕ್ಕ. ಮತ್ತೆ ಈ ಕಡೆಗೆ ಅದೇ ರೇಷ್ಮೆ ಅಕ್ಕ ಚರ್ಮದ ಒಳಗೆ ಹಾಕಿ ಹೊಲಿದು ರೆಡಿ ಮಾಡಿ ಇದು ಬಳಿ ಹಾಕಿ ಬಳಿ ಇದು ಈ ಡೊಳ್ಳು ಬಾರಿಸ್ತಾರಲ್ಲ, ಆರು ಮತ್ತು ಕುರುಬರು, ಆರು ಮತ್ತು ಕುರುಬರು ಡೊಳ್ಳು ಬಾರಿಸ್ತಾರೆ. ಅವರು ಬಾರಿಸಿದ್ದು ಡೊಳ್ಳು ತಂದು ನಾವು ಡುಂಕಿ ಹೊಡಿಬೇಕು. ಅಂದ್ರೆ ಹೊಸದ ತಂದು ಬಂದ್ರೆ ಇದು ನುಡಿಯೋದಿಲ್ಲ. ಎಮ್ಮ ಕೈಯಾಗ ಮೂಡ್ದು ನಮ್ಮ ಕೈ ಹೊಡಿಬೇಕು. ಅದಕ್ಕಾಗಿ ಗೆಜ್ಜೆ, ಗೆಜ್ಜೆ ಕುಣಿಯೋದಕ್ಕೆ ಇವು ಕುಣಿಯೋದು. ಅದು ಚೌಟಿಗೆ. ಇದು ಕುರಿ ಕಲ್ಲಿನ ಬೇವು. ಚೌಡಿಗೆ ಕುರಿ ಕಳ್ಳಿನ ಇದು ಬೇವು. ಪೂರ ಒಂದು ಕುಡಿದು ಕಲ್ಲು ಅದು ತಂದು ಒಂದು ಸೂಜಿ ಕಟ್ಟೆ ಎಳಿ ತೆಗೆದು ಅದು ಮುಡಿ ಹೊಡೆದು ಅದು 13 ಎಳಿ ಕುಡಿಸಿ ಒಂದು ದಾರ ಮಾಡ್ತೀವಿ. ಅದು 3 ದಿವಸ ಮಣಸ್ಬೇಕು. 3 ದಿವಸ ಮಣಸಿದ್ರೆ ಈ ದಾರ ನೀವು ಕಬ್ಬಣ ಅಂತ ಕುಡಿದ್ರೆ ಹರಿಯೋದಿಲ್ಲ. ಕಬ್ಬಣ ಗಂಟಿಗೆ ಮೂಡಿದ್ರೂ ಹರಿಯೋದಿಲ್ಲ ದಾರ. ಇದು ಬಿದಿರು ಕೋಲು, ಇದು ಬೇವಿನ ಕಟ್ಟಿಗೆ, ಇದು ಒಳಗು ಹತ್ತಿದು ಮತ್ತು ಮಾವಿಂದು ಎಬ್ಬೆ ಒಂದು ಬರ್ತದೆ ಒಳಗು. ಇದು ಬಿದಿರು ಕಟ್ಟಿಗೆ. ಇದು ಗೌರ್ಮೆಂಟಿಗೆ ಇಂಥವೆಲ್ಲ ತರ್ತಾವೆ. ಇವು ಬಿಟ್ಟು ಬೇರೆ ಹಾಕಿದ ಗೌರ್ಮೆಂಟ್ನವರು ಅದಕ್ಕೆ ಮಾನ್ಯತೆ ಕೊಡೋರು. ಈಗ ರೇಖಲು ಮಾಡ್ತಾರೆ, ರೇಖಲ್ ಮಾಡ್ತಾರೆ. ಈಗ ನಾವು ಮಾಡ್ತೀವಿ. ನಾವು ಕಟ್ಟಿಗೆ ತಂದು ಬಡ್ಡಿ ತಂದು ತಂತಿ ಹಾಕ್ತಾರೆ. ಈ ತಂತಿ ಅದನ್ನು ಚರ್ಮ ಬಳಸಲ್ಲ, ತಂತಿ ಹಾಕ್ತಾರೆ. ಹಿಂದೆ ಚರ್ಮ ಅದು ಡೊಳ್ಳಿದೆ. ಈ ಚರ್ಮ ತಂದು 1-2 ತಂದು ಇದು ಒಂದು ಒಣಗಿಸಿ ಇದು ರೆಡಿ ಮಾಡಿಟ್ಟಿರ್ತೀವಿ. ಈ ಪ್ರಕಾರವಾಗಿ ಇದು ನಿಮ್ಮ ವೇಷಭೂಷಣ ಹೇಳ್ಬೋದು. ನಮ್ಮ ವೇಷಭೂಷಣ ಪಂಡರಪುರಕ್ಕೆ ಹೋಗಿ ಅಲ್ಲಿ ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ತಂದು ಬಡಿಸಿ ಅದಕ್ಕೆಲ್ಲ ರೆಡಿ ಮಾಡೋಕ್ಕೆ ಒಂದು 3 ತಿಂಗಳು ಬೇಕು. ಈ ಕಬಡ್ಡಿ ಸರ, ಇದು ರತ್ನಾಲಿ ಸರ, ಇದು ಅಮ್ಮಂದು ಕಬಡ್ಡಿ ಸರ, ಎಲ್ಲಮ್ಮಂದು ಕೊಡಿದಾಗ ಸಿಗ್ತವೆ.
ಇವು ಅಲ್ಲೇ ಜಗತ್ತು ಅಲ್ಲೇ ತಯಾರು ಮಾಡಿದ್ವಿ. ಎಲ್ಲಮ್ಮ ತುಳಸಾಭವಾನಿಯ ಭಕ್ತರು ಹಾಗಾಗಿ ಅಂತ ಮಹಾರಾಷ್ಟ್ರದಲ್ಲಿ ತುಳಜಾಭವಾನಿ ಅಲ್ಲಿ ಸಿಗ್ತಾವು, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಮ್ಮನ ಪ್ಲೇಸ್ ಸಿಗ್ತಾವೆ. ನೋಡಿ ಕಣ್ಣ ಹಾಕ್ತಾರೆ. ಡಿಲ್ಲರ್ ಗಂಡು ಕುಮಾರ. ಹೌದ್ರಿ, ಅವರು ಡಿಲ್ಲರ್ ಕುಮಾರಮ್ಮನ ತಂದೆಯಾಗಿ ಜೀರ್ ಕಂಪನಿ ಮಹಾರಾಜ. ಹೌದ್ರಿ, ಹಳೆ ಕುಂಟಾವಳಿ ಪಟ್ಟಣದಲ್ಲಿ ಜೀರ್ ಕಂಪನಿ ಮಹಾರಾಜ ಇದ್ದ. ನೀರ್ ಕಂಪ್ಲಿ ಮಹಾರಾಜ ಇದ್ದಾರೆ. ಜೀರ್ ಕಂಪನಿ ಮಹಾರಾಜ ಇರ್ಬೇಕಾದ್ರೆ ಆ ಮಹಾರಾಜಗೆ ಹರಿಯಾದೇವಿ ಒಬ್ಬ ಮಡದಿ. ಹೌದ್ರಿ, ಮಡದಿ ಹರಿಯಾದೇವಿ ಆ ತಾಯಿ ಬಂದು ತಾವು ಕುಲದಲ್ಲಿ ಬ್ರಾಹ್ಮಣರು. ಹೌದು, ಆ ರಾಜ್ಯಗೆ ಜೀರ್ ಕಂಪನಿ ಮಹಾರಾಜಗೆ ಲಗ್ನ ಆಗ್ತಾಳೆ ತಾಯಿ. ಲಗ್ನ ಆಗಿ ರಾಜಗೆ ಲಗ್ನ ಆಗಿ ಅಯ್ಯಮ್ಮ ಪಂಚುರಥ ತಾಯಿ ಹರಿಯಾದೇವಿ ನೋಡ್ತಾಳೆ. ಹರಿಯಾದೇವಿ ಹೊತ್ತಾಗೆ ಆ ಮಗ ಜೀರ್ ಕುಮಾರಮ್ಮ ಹುಟ್ಟಿದ. ಓಹೋ, ಆ ಕುಮಾರಮ್ಮನ ಹೆಸರು ಎಂದ್ರೆ ಮಗ ಕುಪ್ಪಳಿ ಕಂಪನಿ ಮಹಾರಾಜ. ಆ ರಾಜನ ಅಂಶದ ಕಡೆಗೆ ಜೇನ್ ಕಂಪನಿ ಮಹಾರಾಜನ ಮಗ ಕುಮಾರ. ಓಹೋ, ಅವನು ಕುಮಾರಮ್ಮ ವರ್ಷ 10 ವರ್ಷ 15 ವರ್ಷ 20 ವರ್ಷ ಪ್ರಾಯ ಬಂದಾಗ ಹೌದ್ರಿ, ಡಿಲ್ಲರ್ ಗಂಡಿತ್ತು. ಡಿಲ್ಲಿ ಪಾಕ್ಚಾನ ಗಂಡು. ಡಿಲ್ಲರ್ ಗಂಡು ಕುಮಾರಮ್ಮ ಅಂತಿದ್ದ. ಬಿಟ್ಟು ಮಟ್ಟಿಗೆ ಸಾರ್ಬೇಕಾದ್ರೆ ಮಗನಿಗೆ ಕುಮಾರಮ್ಮ ನಿಂತು ನೋಡಿ, ಅಮ್ಮ ನನ್ನ ಮನೆ ದೇವರು, ನಾನು ಮನೆ ದೇವ್ರಿಗೆ ಹೋಗ್ಬೇಕು. ನಾನು ಓಹೋ, ಹೋಗಿ ಬಾರಪ್ಪ ಮಗನೇ, ಮನೆ ದೇವ್ರಿಗೆ ಹೋಗ್ತೀನಿ ಅಂತೀವಿ. ಕುಮಾರಮ್ಮ ಆರತಿ ಬೆಳಗ್ತೀನಿ, ಆರತಿ ಬೆಳಗ್ತೀನಿ, ಮನೆ ದೇವ್ರಿಗೆ ಹೋಗಿ ಬಾ ಅಂತ ಅಂತಾಳೆ ತಾಯಿ ಹರಿಯಾದೇವಿ. ಆರತಿ ಬೆಳಗಬೇಕಾದ್ರೆ ಎಷ್ಟು ಹೇಳ್ತಾಳೆ ಹರಿಯಾದೇವಿ ಮಗನಿಗೆ. ಓಹೋ, ಏನ್ ಹೇಳ್ತಾಳೆ ನೋಡ್ರಿ ಇವಾಗ. ಲಡಾಯ್ಗೆ ಹೋಗೋದು ಬೇಡ ಮಗನಿಗೆ. ಹೌದ್ರಿ, ಇಲ್ಲ ನಾನು ಲಡಾಯ್ಗೆ ಹೋಗ್ಲೇಬೇಕು. ಹೌದೇ, ಗಂಡಂದ್ರೆ ನಾನು ಲಡಾಯ್ಗೆ ಹೋಗ್ಲೇಬೇಕು. ಲಡಾಯಿ ಅಂದ್ರೆ ಇದ್ದ ವಿದ್ಯ ಲಡಾಯಿ ಅಂದ್ರೆ ನಿಂತ ಲಡಾಯಿ ಮಾಡ್ಕೊಂತಾನ. ಲಡಾಯಿ ಅಂದ್ರೆ ಮಗ ಕಣ್ಣು ಕೆಂಪು ಮಾಡಿ ಹೌದು. ಮಗ ಲಡಾಯಿ ಬರ್ಮಣಿ ಚಕ್ರತಿ ಹಿಲಾಂಗೆ ಹಳ್ಳಿ ತಪ್ಪಲ ಸುರಿದಂಗೆ. ಹೌದ್ರಿ, ಲಡಾಯಿ ಮಾತಾಡ ಜಿಲ್ಲೆ ದಂಡ 12,000 ದಂಡ ಬಂದು ನಿಂತೈತಿ. ಹೌದು, ತಾಯಿ ಅದ ಮನೆ ಕುಂತಾರ ಮಗ ಕುಮಾರ. ಹೌದೇ, ನಾನು ಇವತ್ತು ಬಡ ತಾಯಿ ಲಡಾಕ್ ಹೋಗ್ತೇನೆ, ನನಗೆ ಆಶೀರ್ವಾದ ಮಾಡಿ. ಹೌದೇ, ಹರಿಯಾದೇವಿ ತನ್ನ ಹರಿದಂತ ತಾಯಿ. ಹೌದ್ರಿ, ಆರತಿ ಬೆಳಗಿದ್ರು. ಆರತಿ ಬೆಳಗ್ತಾಳೆ ನೋಡ್ರಿ ಕುಮಾರಮ್ಮಗೆ. ಕುಮಾರ ಅವ್ನಿಗೆ ಆರತಿ ಬೆಳಕಂತ ಹೆಂಗ್ ಬೆಳಿತಾಳೆ? ಆರತಿ ಬೆಳಗನು ಬಾಳ ಆರತಿ ಬೆಳಗನು ಬಾಳ ಸಖಿ ಮುರುಗಿ ತಾಯಿ ಗುರು ರಾಜ ಮಂಗಳವಾಗಲಿ ಒಡವಿ ಕಲ್ವೀರ ಕೃಪಾದವು ಪೂಜಿಸಿ ಆರತಿ ಬೆಳಗ ಕುವಾದ ವಾಸುಳ್ಳ ಹಂಪ ಪಟ್ಟ ಕುವಾದ ವಾಸುಳ್ಳ ರಾಮನಗರ ಒಡವಿ ಕಲ್ವೀರ ಕೃಪಾದವು ಪೂಜಿಸಿ ಆರತಿ ಬೆಳಗ ಆರತಿ ಬೆಳಗ್ಬೇಕಾದ್ರೆ ವಚ್ಚಮಾಲಿ ದುರ್ಗ ಮಹಾರಾಜರು ಕಮರಾಮನ ಊರು ಯಾವುದು? ವಚ್ಚಮಾಲಿ ದುರ್ಗ. ಹಳೆ ಕುಂಟಾವಳಿ ಪಟ್ಟಣ ಬಿಟ್ಟು ವಚ್ಚಮಾಲಿ ದುರ್ಗಕ್ಕೆ ಬಂದರು. ಹೌದೇ, ವಚ್ಚಮಾಲಿಗೆ ಒಂದು ದುರ್ಗಕ್ಕೆ ಬರಬೇಕಾದ್ರೆ
ಜೀ ಕಂಪನಿ ಮಾಡೋದನ್ನು ತಂದು 24,000 ಟನ್ ತಯಾರು ಮಾಡ್ಕೊಂಡು ಲಡಾಯಿ ಬರ್ತಾರೆ ಕಮಾರಾಮನ್. ಅವ್ರ ಪತ್ರ ಬಂದರು ಕಮಾರಾಮ್ ಶ್ರೀಮತಿ ಡೆಲ್ಲಿಯಿಂದ ಡೆಲ್ಲಿ ಪಾಚನ ಗಂಡು ಡೆಲ್ಲಿಯ ಗಂಡು 12,000 ಗಂಡು ನಿನಗೆ ಲಡಾಯಿ ಬರ್ತಾರೆ, ಲಡಾಯಿ ತಯಾರಾಗಬೇಕು. ಲಡಾಯಿಗೆ ಡಿಲ್ಲರ್ ಗಂಡು ದಿಲ್ಲಿ ಪಾಚನ ಗಂಡು ಬರ್ತಾರಂದ್ರೆ ಮಗ ಇಲ್ಲಿಂದ 3 ಮ್ಯಾಗ ಎದುರ್ತಿದ್ದ ಮಗ ಅಂತ ಚೌಡಿ ಇರ್ತಾನೆ. ಕಮಾರಮ್ಮ ಬಂದು ತಾಯಿ ಆರ್ತಿ ಬೆಳಿತಾಳೆ. ತಾಯಿ ಆರ್ತಿ ಬೆಳಿಬೇಕಾದ್ರೆ ಇವತ್ತು ಹೋಗ್ಬೇಡ ಮಗನೇ, ಲಡಾಯಿಗೆ ಹೋಗ್ಬೇಡ ಇವತ್ತು, ನಿನ್ನ ಮಕ್ಕಳು ಯಾಕೆ ಬಾಡಿ ಐತಿ ಇವತ್ತು ಅಂತ ಈ ತಾಯಿ ಹೇಳ್ತಾರೆ. ಹೌದ್ರಿ, ಇಲ್ಲಿ ಬೇಡಮ್ಮ ಏನಾಗಲ್ಲ ಅಂತೇಳಿ ಆರ್ತಿ ಬೆಳಿ. ಆರ್ತಿ ಬೆಳಿಗ್ಗೆ ನಮಸ್ಕಾರ ಮಾಡ್ಬೇಕಾದ ಆರ್ತಿ ಬಕ್ಕೊಳ್ತಿ ಬೋರೆ ಅಡಿಕೆ ಅಂತ ಅಳ್ತಾಳೆ. ಹಾಗಂತ ತಾಯಿ ಹೋಗ್ಬೇಡ ಮಗನಿಗೆ ಏನೋ ಲಕ್ಷಣ ಆಗೈತೆ, ಹೋಗ್ಬೇಡ ಲಡಾಯಿಕಿಂದ ಮನೆಗಿರಿ ಇವತ್ತು. ಆರ್ತಿ ಬಕ್ಕೊಳ್ಳೋದು ಬಿದ್ದತಿ ಮಗನ ಬೇಡಪ್ಪ ಮಗನೇ ಲಡಾಯಿಗೆ ಹೋಗ್ಬೇಡ ಇಲ್ಲಿ ಮನೆಗಿರ ಅಂತ ಹೇಳ್ತಾಳೆ. ಎಲ್ಲಿ ಕೇಳುವುದು ತಾಯಿ ಏನು ಬೇಡಮ್ಮ ಕೈ ಕಾಯಿ ಬಿದ್ದಿರ್ತೈತೆ ಹೋಗ್ಬಿಟ್ಟು ಲಡಾಯಿ. ಅಕ್ಷಿಗೆ ಬಂದು ಚಾಲ್ದು ಕಾಕಿ ನಾನು ಕಟ್ಟು ಮುತ್ತಿನ ಮಂದಿ ತೆರೆ ಮೇಲೆ ಹಾಕೊಂಡು ಹೌದು ಕೈಯಾಗ ಬಿಚ್ಕತ್ತೆ ಬಿಚ್ಕತ್ತಿ. ಆ ಬಿಚ್ಕತ್ತಿ ತಳ್ಬಿಡ್ತದೆ. ಬಿಚ್ಕತ್ತು ಹೊಂದ್ಕೊಂಡು ಕುದುರಿನ ಕುತ್ಕೊಂಡು ಅಕ್ಕಿ ಬಿಟ್ಟು ಹೋಗ್ಬೇಕು ಲಡಾಯಿಗೆ. ಹೌದ್ರಿ, ಚಪಾಟ ಬಂದಯ್ಯ ಮಗನೇ ಹೋಗ್ರು ಬ್ಯಾಡರು ರಾಮ ನಿನಗೆ ಕೆಟ್ಟದ ಕಾಣುತ್ತೈತೆ. ಯಾರಪ್ಪ ನನ್ನ ಬಾಳ ಕಮಾರಾಮ ಹೋಗ್ಬೇಡ ಅನ್ಬೇಕಾದ್ರೆ ಡಿಲ್ಲರ್ ತಂದು ಬಂದು ಊರ್ ಮಂದಿ ಅಕ್ಷಿ ನಿಂತ್ಕೊಂಡ್ಬಿಟ್ಟು ಡಿಲ್ಲರ್ ತಂದು ಮಗ ನೋಡಿ ಇನ್ನು ಅಷ್ಟು ದೂರ ಇಲ್ಲಕ್ಕೆ ಅಕ್ಷರ ನಿಂತ್ಕೊಂಡು ಮಗ ಕುದುರೆ ಮ್ಯಾಗ ಕುಂತ್ಕೊಂಡು ಕಮಾರಾಮ ಅಂತ ಕುಪ್ಪಿ ಸಾರ್ಬಿಟ್ಟ ಮಗ. ಒಂದು ಸಲ ಹಿಂಗಾಗಿ ಹೋಗಿ ಮುಂಗಾಗಿ ಹೋಗಿಬಿಟ್ಟೆ ಅಡ್ಡ ತಣಿಸುವ ಮಗ ಲಡಾಯಿ ಮಾಡುವ ಒಂದೊಳಗೆ ಜಗಗಂಟಿ ಚಕ್ಕವಂತಿತ್ತು. ಇದು ಭಾಳ ಚೆನ್ನಾಗಿದೆ. ಅವರು ಲಡಾಯಿ ಮಾಡಿದ್ರೆ ಹೆಣ್ಮಕ್ಳು ಯಾರು ಉಪ್ಪು 4 ಗಂಟೆ ಬಿಡಲ್ಲ. 4 ಗಂಟೆ ನಿರಂತರವಾಗಿ ಗೊಂದಲ ಮಾಡ್ತಾರೆ. ಅವ್ರ ಗೊಂದಲದಲ್ಲಿ ನೀವು ಗೊಂದಲ ಆಗಬೇಡಿ. ಹೆಣ್ಮಕ್ಳು ಯಾರು ಮಾತಾಡ್ತಿದ್ದೀರಲ್ಲ ಅಲ್ಲಿ ಅವನಿಗೆ ಹೇಳ್ತಾರೆ. ಗೊಂದಲ ಅಂದರೆ ಅವ್ರು ಹೇಳ್ತಾರೆ, ಮರಾಠ ಸಂಪ್ರದಾಯದಲ್ಲಿ ರಾಜಮನೆತನ, ಪೇಶ್ವೆಗಳ ರಾಜಮನೆತನ, ಆ ರಾಜಮನೆತನದ ಪ್ರತಿ ಶುಭ ಕಾರ್ಯಗಳಲ್ಲಿ ಇವ್ರು ಹೋಗಿ ಕಥೆಗಳನ್ನ ಹಾಡ್ತಾರೆ. ಆ ಕಥೆನೆ ಅವ್ರಿಗೆ ಗೊಂದಲವಾಗಿ, ಅಂದ್ರೆ ನಮ್ ಕೇಳದವರು ಗೊಂದಲ ಅಷ್ಟೇ. ಕೇಳೋರಿಗೆ ಕತೆ, ಕೇಳೋರಿಗೆ ಕತೆ, ಕೇಳದವರು ಗೊಂದಲ. ಹೌದಾ? ಈಗ ಅವರು ತಮಾಷೆಯ ಹಾಡನ್ನು ಹಾಡ್ತಾರೆ. ಜಗಳಗಂಟಿ ಜಗ್ಗಮ್ಮನ ಕಥೆಯನ್ನು ಹಾಡ್ತಾರೆ. ನೀವು ನಗಿಬೇಕು, ಅವ್ರು ಹಾಡ್ತಾರೆ. ಜಗಗಂಟಿ ಜಗ್ಗಮ್ಮ ಅಂತಿದ್ದಾರೆ. ಜಗಗಂಟಿ ಜಗ್ಗಮ್ಮ ಅಂದ್ರೆ ಜಗಳ ಚಿಕ್ಕರೆ ಅಡುಗೆ ಮಾಡಿ ಊಟ ಮಾಡ್ಬೇಕು, ಇದು ಸುಮ್ಮನೆ ಹಾಕಿ ನಮ್ಮ ಸೋನೆಗಾದಿ ಅಲ್ಲಿಮ್ಮ ಜಗಳ ಚಿಕ್ಕರೆ ಅಡುಗೆ ಮಾಡಿ ಊಟ ಮಾಡ್ಬೇಕು, ಇದು ಸುಮ್ಮನೆ ಹಾಕಿ ಮಾಡ್ಕೋಬೇಕಲ್ಲ. 1 ವಾರ ಆಗಿ ಯಾರು ಜಗತ್ತು ಪಡೆಯಿಲ್ಲ. ಅದೇ ನಮ್ಮ ಮುದುಕಿಗೆ ಬಹಳ ಚಿಂತೆ ಬಿತ್ತು. ಯಾಕೆ ಜಗಗಂಟಿ ಜಗ್ಗಮ್ಮ ಮಾತು ಚಿಂತೆ ಬಿತ್ತು. 1 ವಾರ ಹೊಟ್ಟೆ ಕೂಳಿದಂಗಾಯ್ತು. ಏನು ಮಾಡ್ಬೇಕಂದ್ರೆ ಏನು ಮಾಡೋದು ಬೇಡ, ಒಳಗೆ 4 ಮಾರ ಬೂದಿ ಐತಿ. ಬೂದಿ ಹೌದ್ರಿ. ಆ ಬೂದಿ ಕೂಡ ತುಳಿದು ಯಾರು ಕಣ್ಣ ಮೂಗಿನ ಬಂದು ಅವ್ರು ಜಗಕ್ಕೆ ಬರ್ತಾರೆ. ಅವ್ರು ಕೂಡ ಜಗಳ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಬೇಕಂತ ಈ ಮುದುಕಿ. ಆ ಬೂದಿ ತುಳಿದು ಯಾರು ಜಗಳಕ್ಕೆ ಬರ್ಲಿಲ್ಲ. ಹೌದ್ರಿ, ಯಾರ್ಯಾರು ಬರ್ಲಿಲ್ಲ ಜಗಳಕ್ಕೆ. ಹೋಗಿ ಕೂಡ ಏನಾರು ಮಾಡಿ ಜಗತ್ತು ಮಾಡಿ ಆ ಜಗಕ್ಕೆ ಮಾಡಿಲ್ಲ. ಯಾರು ಜಗಕ್ಕೆ ಬರಲಿಲ್ಲ. ಮತ್ತೇನು ಮಾಡ್ಬೇಕಾಗ್ತದೆ? ಆ ಜಗಕ್ಕೆ ಜಕ್ಕ ಒಂದು ಕೊಡ್ಕೊಂಡು ತಗೊಂಡು ನಲ್ಲಿ ತಗೊಂಡು ಜಗಳ ಕಾಯಿ ಮಾಡ್ತಾರೆ.
ಹೊಸದಾಗಿ ಗಂಡನ ಮನೆಗೆ ಬಂದಿಲ್ಲ ಬಾಳೆ ಮಾಡಕ್ಕೆ ಆ ತಂಗಿ ಹೋಗಿ ಕೊಡ್ಕೊಂಡು ಇಟ್ಟಿದ್ರು ಆ ಕೊಡ್ಕೊಂಡು ಹಿಡಿಯೋದು ನೋಡಿ ಜಗತ್ತಿಗೆ ಚಪ್ಪ ಕೊಡ್ಕೊಂತ ನೀನು ಕೊಡಕ್ಕೆ ಅಂದ್ರು ಯಾಕಮ್ಮ ಇದೇನಂದ್ರು ನಾನು ಮುಂಚೆ ಬಂದೆ ನಾನು ಹೇಳ್ತೀನಿ ನಾನು ಹೇಳ್ಕೊಂಡು ಹೋದ್ಮೇಲೆ ನೀವು ಹಿಡ್ಕೊಂಡು ಹೋಗೋದು ಆಗ ಕೊಡಕ್ಕೆ ಅಂತ ಹೇಳಿ ಆ ಹುಡುಗಿ ಜಡಿಯೋದು 4 ಸಲ ಹೊಡೆದ ಬಿಟ್ರಿ ಯಾರು ಜಗಳ ಹೌದ್ರಿ ಜಗಳ ಬೇಕು ಹೆಂಗ್ ಮಾಡ್ಬೇಕಾಗ್ತದೆ ಒಟ್ಟಂದ್ರು 10 ಗಂಟೆ ಬಂದು ಅವ್ರ ಹತ್ತಿರ ಕಟ್ಟಿನ ಕೂತಿದ್ರು ಯಾಕೆ 10 ಗಂಟೆ ಬಂದೆ ಈ ಊರಾಗ ಜಗಳ ಗಂಟೆ ಅಂತಮ್ಮ ಈ ಊರಾಗ ಜಗಳ ಗಂಟೆ ಅಂದ್ರೆ ನನಗೆ ನಲ್ಲಿಟ್ಟಾಗ 4 ಸಲ ಹೊಟ್ಟರು ಹೌದೇ ಈ ಊರಾಗ ಜಗಳ ಗಂಟೆ ಅಂತ ನಲ್ಲಿಟ್ಟಾಗ 4 ಸಲ ಹೊಟ್ಬಿಟ್ರು ಅನ್ಬೇಕಾದ್ರೆ ಅವ್ರ ಹತ್ತಿರ ಮಾವು ಕಟ್ಟಿನ ಕೂತಿದ್ದಾರೆ ಎಂತ ಕೆಲಸ ಮಾಡ್ಬಿಟ್ಟಮ್ಮ ಆಕೆ ತಡೆಯುವ ಆಕೆಗೆ ತೊಂದರೆಯುವ ನೀನ ಇಲ್ಲಿಗೆ ಬರೋದು ಅಂತೇಳಿ ಅವ್ರ ಅತ್ತಿ ಮಾವು ಮಾತಾಡಿ ಪಟ್ಪಡಿ ಇಟ್ಟು ಒಳಗಿಟ್ಟು ಸ್ವಚ್ಛಗೆ ಬಚ್ಚಿಟ್ಬಿಟ್ರು ಸ್ವಚ್ಛಗೆ ಬಚ್ಚಿಟ್ಟಾರೆ ಈಗ ಜಗದಲ್ಲಿ ಜಗ ಪಡ್ಕೊಂಡು ಇಟ್ಟ ಸಮಾಧಾನ ಆಗೋದು ಮಧ್ಯ ಆಕೆ ಆ ಹುಡುಗಿ ಮನೆಗೆ ಬರ್ತಾಳೆ ಏನಮ್ಮ ಯಜಮಾನ್ರೆ ನಿಮ್ಮ ಸ್ವಚ್ಛ ನನ್ನಿಂದ ಜಗಳ ಮಾಡ್ಯಾರ ಜಗಳ ಅಂತಾರೆ ಇವ್ರ ಅತ್ತಿ ಮಾವು ಮಹಾಬುದ್ಧಿವಂತರು ಪಾಪ ಅವ್ರು ಏನಂದ್ರು ನೀವೇನೇ ಇಬ್ಬರು ನನ್ನಿಂದ ಜಗಳ ಮಾಡ್ಕೊಂತಮ್ಮ ನಮ್ಮ ಸ್ವಚ್ಛ ಬಂದು ಹೇಳು ಜಗ ಕೊಟ್ಟಿದ್ದು ಕೂಡ ಜಗ ಮುಂದೆ ಮಾಡ್ತಾಳೆ ನನಗೆ ಒಂದು 8 ಚಳಿ ಕೊಡು ಮಾವ ಚಳಿಚನ ಮನೆಗೆ ಹೋಗಿ ಚಳಿ ಬೋಳ್ಸ್ಕೊಂಬರ್ತಂತ ಓಡು ನಮ್ಮ ಸ್ವಚ್ಛ ಅಂದ್ರು ನಮ್ಮ ಸ್ವಚ್ಛ ಚಳಿಚನ ಮನೆಗೆ ಹೋಗಿ ಚಳಿ ಬೋಳ್ಸ್ಕೊಂಬರಕ್ಕಂದ್ರು ಅವ್ರ ಅತ್ತೆ ಮಾವ ಜಗದಲ್ಲಿ ಜಪ್ಪ ವರ್ಷಕ್ಕೆ ಬೆಂಕಿ ಬಿದ್ದಾಗ ಓಹೋ ಆಕೆ ಚಳಿ ಬೋಳ್ಸ್ಕೊಂಬರ್ತಾಳ ಆಕೆ ಚೆನ್ನಾಗಿ ಕುಡಿಯೋಣ ನನ್ನ ಚೆನ್ನಾಗಿ ಕುಡಿದಿರ್ತಾವ ನಾನೇನು ಮಾಡಿ ಈಗ ಹಿಂಗಾದ ಚಲೋ ಅಂತೇಳಿ ಜಗದಲ್ಲಿ ಜಪ್ಪ ಮನೆಗೆ ಬಂದು ಅರ್ಕಲ ಗಡಿಗೆ ನೋಡಿದ್ರು 8 ಚಳಿ ಚೂರು ಸಿಕ್ತು ಕೈಗೆ ಹೌದ್ರಿ ಚಳಿ ಬಂತು ಮೇಲೆ ಬಂತಾಳ ನೋಡಿ ಗೆಳತಿ ಮಾತು ಕೇಳಿ ಎಂತ ಕೇಳ್ತಾರೆ ಧರ್ಮ ನೋಡಿ ಜಗಳ ಸಲುವಾಗಿ ಎಂತ ಆಗ್ತದೆ ಜಗಳ ಜಗಳ ಹುಡ್ಲು ಗಡಗಡ ಓಡ್ಲು ಕೆಲಸನ ಕೆಲಸ ಮಾಡ್ತಿದ್ದ ತಗೋ ಇದು 1 ರೂಪಾಯಿ ತಗೊಂಡು ನಾನು ತಿಳಿ ಕೊಡ್ತಿದ್ದ ಕೆಲಸ ಹೆಚ್ಚು ಕೂಡ ಜಗಳ ಮಾಡಿ 1 ವಾರ ಆಗಿತ್ತು ಜಗಳ ಜಕ್ಕವ ಕಾಯ್ಕೊಂತ ಕುಂತಿದ್ದ ಕೆಲಸರನ್ನು ತಾಯಿನಾಡು ನನ್ನ ಕೈಗೆ ಯಾವತ್ತೇ ಕಾಳಂತ ಗಡಗಡ ಬಂದ ಚಳಿ ಕೊಡ್ತಂತ 1 ರೂಪಾಯಿ ಕೊಟ್ಟರು ಬಾ ನಿನ್ನ ತಾಯಿನ ತೊಡೆಯಂತೆ ಚಿಕ್ಕಂದವು ಎಲ್ಲ ಚೊಳು ಕಟ್ಟಿ ಎಲ್ಲ ಬಚ್ಚಿಟ್ಟ ಮಣ್ಣು ಕಟ್ಟಿ ತೆಗೆದು ಜಗದಲ್ಲಿ ಜಕ್ಕವ ಚರಿತನ ರಕ್ತ ತೋರ್ತೈತೆ ಮಿಟ್ಕಾಡೊಳಗೆ ನಾನು ಚಳಿ ಬಡ್ಸಬೇಕಂತಾಳಾಗಿ ಮುಂದೆ ಏನಾಗಿ ಚಳಿ ಬಡ್ಸಬೇಕಂತೇಳಿ ಚಳಿ ಬಡ್ಸ್ಕೊಂಡು ಮೈ ತುಂಬ ರಕ್ತ ಮಾಡ್ಕೊಂಡು ಸೀದಾ ಅವ್ರ ಮನೆಗೆ ಬಂದ ಆ ಹುಡುಗಿಯರ ಮನೆಗೆ ಏನಮ್ಮ ನಿಮ್ಮ ಚಟ್ಟಿ ನಲ್ಲಿಕಾಯಿ ಜಗಳ ಮಾಡಿದ್ರು ಎಲ್ಲೋಗ್ಯಾರ ಇಲ್ಲ ಊರು ಮುಂದೆ ಈಗ ನೋಡಮ್ಮ ಈಗ ಚಳಿ ಬಡ್ಸ್ಕೊಂಬಂದು ಊರ್ ಮುಂದೆ ಬಾವಿ ಐತಾರ ಬಾವಿ ಆ ಬಾವಿ ಹತ್ರ ಹೋಗ್ಯಾರ ನೋಡವ್ವ ಈಗ ನಮ್ಮ ಸ್ವಚ್ಛ ಬಾಧೆ ತರ್ತಾಳ ನೀನು ಅಲ್ಲಿ ಹೋಗಿ ಸಿಗ್ತಾಳೆ ನಮ್ಮ ಸ್ವಚ್ಛ ಇಬ್ಬರಿಗೆ ಕುರ್ಚಿ ಊರೊಳಗೆ ಬೇಕು ನಡೀತೈತೆ ಅಂತೇಳಿ ಜಗದಲ್ಲಿ ಜಕ್ಕವ ಚಾಕಕ್ಕೆ ಅಂತ ಕಾಲು ಕೆದಕ್ಕೆ ಅಂತ ಕಾಲು ಕೆದಕ್ಕೆ ಅಂತ ಸೀದಾ ಬಾವಿ ಹತ್ರ ಅವ್ರ ಅತ್ತಿ ಮಾವ ಬಾವಿ ಹತ್ರ ಹೋಗ್ಯಾಳ ಅನ್ಬೇಕಿ ಬಾವಿ ಹತ್ರ ಹೋಗ್ಯಾಳ ಅಂತಂದ್ರೆ ಎಲ್ಲೋಗಿರ್ಬೋದು ಅಂತ ನೋಡಿಲ್ಲ ಅತ್ತಾಗಿದ್ದ ನೋಡಿ ಎಲ್ಲಿ ಕಂಡಿಲ್ಲ ಎಲ್ಲೋಗಿರ್ಬೋದು ಅವ್ರ ಅತ್ತೆ ಸುಳ್ಳು ಹೇಳಲ್ಲ ಅವ್ರ ಅತ್ತಿ ಮಾವ ಸುಳ್ಳು ಹೇಳಲ್ಲ ಬಾವಿ ಹತ್ರ ಹೋಗ್ಯಾಳ ಅಂತಂದ್ರು ಎಲ್ಲೋಗಿರ್ಬೋದು ಅಂತ ಸುತ್ತ ನೋಡಿದ್ರೆ ಎಲ್ಲಿ ಕಂಡಿಲ್ಲ ಬಾವಿಗೆ ಹೋಗಿ ಕುಂತಿಗಿಂತ ಹಿಂಗೆ ಹಣಿಕೆ ನೋಡಿದ್ರು ಜಗಳ ಜಕ್ಕವ ಹೆಂಗೈತಿದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಾಧೆ ಜನ ಹೋಗಿ ಕುಂತಿಗಿಂತ ಅಂತ ಹಿಂಗೆ ಹಣಿಕೆ ನೋಡಿದ್ರು ಬಾಧೆ ಆ ಸೂರ್ಯನ ಕೇಳಿ ನಿಂದ ಆಕಿ ನಳ್ಳ ಜಗಳ ಗಂಟೆ ಜಕ್ಕವನ ನಳ್ಳ ನೀರಿನ ಕಾಣ್ತಿತ್ತು ಬಾಧೆ ಹೌದ್ರಿ ಆಕಿ ನಳ್ಳಿಗೆ ಆಕೆನಂತ ಮ್ಯಾಗಿನ ಹಿಡ್ಕೊಂಡು ಹೊಡಿತಾಗ ಒಳಗೆ ಕೂತ ನೀವು ಒಳಗಲ್ಲ ಪಾರ್ಕಾಗಿಂತ ಬಿಡೋಣ ಅಂತೇಳಿ ತಾಯಿ ಜಗದೀಶ್ ಜಕ್ಕ ಕುಪ್ಪಳಿ ಸಾಕಿಬಿಟ್ಟು 3 ಸಲ ಕೇಳಿ 3 ಸಲ ಹೇಳು ನಿನ್ನೆ ಹೆಜ್ಜೆಜ್ಜಿಗೆ ಕಾಲ್ಮಾಂಸರಿಗೆ ನಾವು ಕಟ್ಟಿ ಮಾಡೋದ್ರಿಂದ ಇಂಥವು 100 ಗಂಟೆ ಬರ್ತಾವೆ ಮುಂದಿನ ಇದು
ರಾತ್ರಿ ಕಥೆ ಮಾಡ್ತಿರ್ತಾರೆ, ನಿದ್ರೆ ಬರ್ತದಲ್ಲ, ನಿದ್ರೆ ಬರ್ತದೆ, ಅವ್ರು ತಮಾಷೆ ಬೇಕು, ಗೇಲಿ ಬೇಕು. ಅದಕ್ಕೆ ಈ ತರದ ಕಥೆಗಳನ್ನ ಹೇಳ್ತಾ ಪ್ರೇಕ್ಷಕರನ್ನ ತನ್ನೆಡೆಗೆ ಸೆಳ್ಕೊಳ್ತಾ ರಾತ್ರಿ ಪೂರ್ತಿ ಕಥೆಗಳನ್ನ ಆಡ್ತಾರೆ. ನೋಡಿ, ಕಲಾವಿದ ಎಷ್ಟು ತರ ಅವರ ಪಾತ್ರ ನಿರ್ವಹಿಸ್ತಾರೆ ಅಂತ. ನಾವು ಬರೀ ಓದೋದು ಬರೆಯೋದು ಅಷ್ಟೇ ಮಾಡ್ತೀವಿ. ನಟನೆ ಮಾಡ್ತಿದ್ದಾರೆ, ಅವರೇ ನಿರೂಪಣೆ ಮಾಡ್ತಿದ್ದಾರೆ, ಹೌದಾ? ಮತ್ತೆ ಅವರ ತಾಳ ಮೇಳಗಳನ್ನ ಅವರೇ ನುಡಿಸ್ಕೊತಾ ಇದ್ದಾರೆ, ನರ್ತನ ಮಾಡ್ತಿದ್ದಾರೆ, ಮತ್ತೆ ಅವರೇ ಸೂತ್ರಧಾರ ಆಗಿದ್ದಾರೆ, ಕಥೆನೇ ಪೂರ್ಣವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೂ ಪಾತ್ರಗಳನ್ನ ಒಬ್ಬ ಗೊಂದಲಿಗ ರಾಮಣ್ಣ ಮಾಡ್ತಾರೆ. ಚಪ್ಪಳೆ ಬೇಕಲ್ಲ? ಇನ್ನೊಂದು ವಿಶೇಷ, ಮರಾಠರ ಸಾಮ್ರಾಜ್ಯದ ದೊರೆ ಶಿವಾಜಿ ಗೊತ್ತೆಲ್ಲರಿಗೂ. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ತನ್ನ ಸಾಮ್ರಾಜ್ಯದಲ್ಲಿ ಗೂಢಾಚಾರ್ಯಗಳು ನಡೀತಾ ಇತ್ತು. ಏನಿತ್ತು? ನಾವು ಗೂಢಾಚಾರ್ಯ ಒಳೊಳಗಿನ ಪಿತೂರಿ ನಡೀತದಲ್ಲ, ಆ ಪಿತೂರಿಗಳನ್ನ ಬಿಡಿಸೋದಿಕ್ಕೆ, ಆ ಪಿತೂರಿಗಳನ್ನ ಆ ಒಳಗಡೆ ಜನಸಾಮಾನ್ಯರಲ್ಲಿ ಗೊತ್ತಾಗಬಾರದು ಅಂತ ಹೇಳಿ ಈ ಗೊಂದಲಿಗರ ಮೂಲಕವಾಗಿ ಅದನ್ನ ಹೇಳಿಸ್ತಾ ಇದ್ರು ಅಂತ. ಜನಸಾಮಾನ್ಯರಿಗೆ ಗೊತ್ತಾಗಬಾರದು, ಅವರು ಯಾರು ವಿಚಾರ ತಲುಪಬೇಕು, ಅವ್ರು ಮಾತ್ರ ತಲುಪಬೇಕು ಅನ್ನುವಂತಹ ಗುಪ್ತ ವಾರ್ತೆಗಳನ್ನ ಈ ಗೊಂದಲಿಗರ ಮೂಲಕವಾಗಿ ಹೇಳಿಸ್ತಾ ಇದ್ರು ಅಂತ ಹೇಳಿ ಒಂದು ಐತಿಹ್ಯ ಅವರ ಕಥನಗಳಲ್ಲಿ, ಕಾವ್ಯಗಳಲ್ಲಿ ಬಂದು ಹೋಗ್ತದೆ. ಗೊಂದಲ, ಗೊಂದಲಿಗ, ಮತ್ತೆ ಗೊಂದಲೆ, ಗೊಂಡಲಿಗ, ಈ ತರದ ಬೇರೆ ಬೇರೆ ರೂಪಗಳಲ್ಲಿ ಅವರನ್ನ ಕರೀತಾ ಹೋಗ್ತಾರೆ ಅಂತ ಹೇಳಿ ನಮ್ಮ ಅಲೆಮಾರಿ ಬುಡಕಟ್ಟು ಪರಂಪರೆಯಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲು ಅಲೆಮಾರಿಗಳಾಗಿ ಬಂದವರು ಈಗ ನಮ್ಮಲ್ಲಿ ಒಂದ್ ಕಡೆ ನೆಲೆ ನಿಂತಿದ್ದಾರೆ. ಅವರ ಮೂಲ ಭಾಷೆ ಮರಾಠಿ. ಅವರ ಮೂಲ ಭಾಷೆ ಮರಾಠಿ. ಈಗ ಉತ್ತರ ಕರ್ನಾಟಕದ ಆ ಭಾಗದ ಕನ್ನಡ ಭಾಷೆಯಲ್ಲಿ ಅವರು ಸಮೃದ್ಧವಾಗಿ ಹಾಡನ್ನ, ಕಥೆಯನ್ನ ಹಾಡ್ತಾರೆ. ಈಗ ಮತ್ತೊಂದು, ಸುವಯ್ಯ ಬೀಸುವೆ ಸುವಯ್ಯ ಸುವಯ್ಯ ಕುಟ್ಟುವೆ ಅನ್ನುವಂತ ಒಂದು ರಾಗಿ ಬೀಸೋ ಪದನು ಅವರ ಗೊಂದಲಿಗರ ಹಾಡಲ್ಲಿ ಬರ್ತದೆ. ಸುವಯ್ಯ ಬೀಸುವೆ ಸುವಯ್ಯ ಕುಟ್ಟುವೆ, ರಾಗಿ ಬೀಸೋ ಪದ. ಸುವಯ್ಯ ಕುಟ್ಟುವೆ ಸುವಯ್ಯ ಬೀಸುವೆ ಅವ್ವಯ್ಯ ಅಕ್ಕಿ ಬಳಸಿದ ನೈ. ಸುವಯ್ಯ ಕುಟ್ಟುವೆ ಸುವಯ್ಯ ಬೀಸುವೆ ಅವ್ವಯ್ಯ ಅಕ್ಕಿ ಬಳಸಿದ ನೈ. ಒಬ್ಬ 95 ವರ್ಷದ ಮುದುಕಿ ಬಂದಳು. ಏನಂತ ಬಂದು ಸ್ವಾತಂತ್ರ್ಯಕ್ಕೆ ಅಮ್ಮ ಈ ಅರ್ಥ ಹೇಳ್ಬಿಡಿ ಆಮೇಲೆ. ಅದೇ ಆ ಮುದುಕಿ 95 ವರ್ಷ ಹೆಣ್ಮಾಡು ಮುದುಕಿ, ಅಯ್ಯಮ್ಮ ಒಂದು
ಅಂದರೆ ಓಂ ನಮ ಶಿವಾಯ, ಹೆಸರು ಓಂ ನಮ ಶಿವಾಯ, ಒಂದು ಏನಾದ್ರು ಕೆಲಸ ಮಾಡಿದ್ರೆ ಓಂ ನಮ ಶಿವಾಯ ಅಂತ. ಆಗ ಭಕ್ತಿಗೆ ಪರಮಾತ್ಮನೇ ಬಂದಾಯ. ಇಷ್ಟು ನಾಮಕರಣ ಮಾಡ್ತಾರೆ. ಹೇಗಮ್ಮ ಹೋಗಿ ಏನು ಬೇಕಂತ ಕೇಳ್ಕೊಳ್ಳೋಣ. ಸಾಧನೆ ಅಮ್ಮ ನಿಮ್ಮ ಮನೆ ನಾನು ಊಟ ಮಾಡ್ಬೇಕಂತ ಪರಮಾತ್ಮ ಬಂದ ನಮ್ಮ ಕಡೆಗೆ. ಸ್ವಾಮಿ ನನ್ನ ಮನೆಗೆ ಏನಿಲ್ಲ, ನಾನು ಏನು ಊಟ ಕೊಡ್ತೀನಿ. ಸಾವುಕಾರ ಮನೆಗೆ ಮಾಡೋದು ಅವ್ರ ಮನೆಗೆ ಹೋಗಿ ಊಟ ಮಾಡೋದು. ಇಲ್ಲಮ್ಮ ಸಾವುಕಾರ ಮನೆಗೆ ಹೋಗಂತ ದಂಡ ಮಾಡಲ್ಲ, ನಾನು ಬಡವ್ರ ಮನೆಗೆ ಊಟ ಮಾಡ್ಬೇಕಂತ ನಿನ್ನ ಮನೆಗೆ ಬಂದಿರಿ. ನಿನ್ನ ಮನೆಗೆ ಏನಿತ್ತು ಅದನ್ನು ಮಾಡಿಕೊಡು. ನೋಡ್ತಾರೆ ನನ್ನ ಮನೆಗೆ ಏನಿಲ್ಲ, ಇಲ್ಲಿ 3 ಕಡೆ ಇಳಿಸಿ ನೋಡ್ತೀನಿ. ಸ್ವಲ್ಪ ಜ್ವಾಳ ಒಂದು ಇಷ್ಟ ಜ್ವಾಳ. ಅವು ಜ್ವಾಳ ಎಷ್ಟು 3 ವರ್ಷ ಆಗಿತ್ತು, 4 ವರ್ಷ ಆಗಿತ್ತು, 5 ವರ್ಷ ಆಗಿತ್ತು. ಹೌದ್ರಿ, ಅವು ನಾಲ್ಕು ಜ್ವಾಳ. ಅವು ಜ್ವಾಳ ಅಷ್ಟು ಮಾಡಿಲ್ಲ ಆ ಮುದುಕಿ. ಓಂ ನಮ ಶಿವಾಯ ಅನ್ಕಂತ, ಓಂ ನಮ ಶಿವಾಯ ಅನ್ಕಂತ ಆ ಜ್ವಾಳ ಅಷ್ಟು ಮಾಡಿ ಆ ಮಟ್ಟ ಜ್ವಾಳ ಹಾಕಿ ಬೀಜ ಕಳ್ಕೊಂಡು ಸುವಯ್ಯ ಮುಟ್ಟುವೆ ಸುವಯ್ಯ ಒಂದು ಈಚಾಗಲು ಸಾಕಮ್ಮ ಕಟ್ಟಂಬಿ ಮಾಡ್ಬಿಡು. ಆಯಮ್ಮ ಓಂ ನಮ ಶಿವ ಅನ್ಕಂತ ಒಂದು ಚೆಟ್ಟಿ ನೀರು ಹಾಕಿ ಆ ಕಡೆಗೆ ನುಚ್ಚು ಹಾಕಿ ಒಲೆ ಮೇಗಿಟ್ಟು ಒಲೆ ಹಾಕಿ ಪೂರಿ ಮಾಡಿದ್ರು ಒಲೆ. ಆ ಕಟಾಂಬಿ ಲಟ ಪಟ ಖುಷಿ ತಕ್ಕಿತ್ತ ಕಟಾಂಬಿ ಗಡಿಗೆ ಒಳಗೆ. ಈ ಸ್ವಾಮಿ ಕೂತಿದ್ದಲ್ಲ ಅಮ್ಮ, ಆ ಗಡಿಗೆ ಏನಂತ ತಂದ್ರು ಆಮೇಲೆ ಕಟಾಂಬಿ ಲಟ ಪಟ ಖುಷಿ ತೆಗಿದ್ರು. ಆ ಕಟಾಂಬಿ ಖುಷಿ ತೆಗರಮ್ಮ. ಆ ಕಡೆಗೆ ತನ್ನ ಜನಿಮೆ ಬರ್ತೀರಮ್ಮ. ಆ ಕಡೆಗೆ ತನ್ನ ಜನಿಮೆ ಬರೆಯಮ್ಮ ಅಂತ ಸ್ವಾಮಿ ಐನರು ದೇವರ ಪರಮಾತ್ಮ. ಅಯ್ಯೋ ಸ್ವಾಮಿ ಚೂಡೋದಕ್ಕಿಂತ ನಿಮ್ಮ ಜನಿಮಗಳು ನೀವು ಉಳಿತೀರಿ, ಸಾಯ್ತೀರಿ ಅಂತ. ಇಲ್ಲಮ್ಮ ಆ ಕಡೆಗೆ ತಂದು ಜನಿಮೆ ಓಂ ನಮ ಶಿವ ಓಂ ನಮ ಶಿವ ಅಂತ ಹೇಳಿ ಆ ಕಡೆಗೆ ತಂದು ಸ್ವಾಮಿ ಜನ್ಮ. ಆ ಸ್ವಾಮಿ ಜನ್ಮ ಗಡಿಗೆ ಹಾಕ್ಬೇಕಾದ್ರೆ 2 ಗೋಳ ಆಗ್ತದೆ ಗಡಿಗೆ. ಪದಕ್ಕೆ ಬಿದ್ದಿದ್ದು ಬಂಗಾರ ಗಟ್ಟೆ ಆಯ್ತು, ಎದ್ದು ಬಿದ್ದಿದ್ದು ಬೆಳ್ಳಿ ಗಟ್ಟೆ ಆಯ್ತು. ಆ ನುಚ್ಚಿದ್ದಲ್ಲ ಮುಚ್ಚಿರೋದ್ರಿಂದ ರಾತ್ರಿ ಆಯ್ತು. ಪರಮಾತ್ಮ ದೇವರು ಆಯ್ತು ಭಕ್ತಿ ಬಂದು ಬಂಗಾರ ಮಾಡಿದ್ರು. ಆ ಚಕ್ರ ಮನೆಗೆ ಬೆಂಕಿ ಹಚ್ಚಂಗ ಆ ಸ್ವಲ್ಪ ದೂರದಾಗ ಒಬ್ಬ ಹೆಣ್ಮಗಳು ಇಟ್ಟು ಆ ಮುದುಕಿ ಮನೆಗೆ ಅಷ್ಟು ಬೆಳಕೈತಿ ಯಾರು ಅಂತ ನೋಡ್ಕೊಂಬೋಗ್ರಿ ಅಂತೇಳಿ ಇಬ್ಬರಿಗೆ ಕಳಿಸಿದ್ರು. ಆಯ್ತು ಈ ಬಂಗಾರ ಬೆಳ್ಳಿ ಮುಟ್ಟು ರತ್ನ ಹೆಂಗ್ ಬಂತಂದು ಯಾಕೆ ಮನೆ ಕಲ್ತಾರೆ ಕಡಿಮೆ ಇದು ಭಕ್ತಿಯಿಂದ ಬಂದು ಬಂಗಾರ. ಹೆಂಗೆ ಭಕ್ತಿ? ಸ್ವಾಮಿ ನಿಮ್ಮ ಕಡಿಮೆ ಕೊಟ್ಟು ಬಂಗಾರ ಬೆಳ್ಳಿ ಮುಟ್ಟು ರತ್ನ ವಸ್ತ್ರ ವೈದ್ಯ ಮಾಡ್ತೇವೆ. ಸ್ವಾಮಿ ನಿಮ್ಮ ಕಡಿಮೆ ಕೊಟ್ಟು ಬಂಗಾರ ಮಾಡ್ತೇವೆ ಹೌದಲ್ಲ. ನಮ್ಮೂರಾಗ ಹಂಗೆ ನಮ್ಮೂರಾಗ ಹೆಂಗೆ ಕರ್ಕೊಂಬಂದು ಕಡಿಮೆ ಕಡಿಕೊಂಡು ನಾನು ಬಂಗಾರ ಮಾಡ್ಕೋಬೇಕಲ್ಲ ಹೆಣ್ಮಗಳು ಕರ್ಕ ಬಂದರು. ಮಟ್ಟಕ್ಕೆ ಬಂದರು, ಮಟ್ಟಕ್ಕೆ ಸಾಗರ್ ಬಂದಿದ್ರು. ಸಾಗರ ನಮ್ಮನೆ ಬಿಂಡಿಗೆ ಪಡೆಯೋದು. ಐನರೇ ನಮ್ಮನೆ ಬಿಂಡಿಗೆ ಬರ್ಬೇಕು. ಹಾಗೆ ಬರ್ತೀನಿ. ಐನರಿಗೆ ಬಿನ್ನಂದು ಬಲ ಹಾಕಿ. ಹೌದ್ರಿ, ಐನರು ಬಿನ್ನಂದು ಬಲ ಹಾಕಿ ಏನ್ ಮಾಡ್ಯಾರ ಮೊದಲಂತ ಓಡೋಗಿ ಬಂದ್ರು ಅವ್ರು. ಐನರು ಓಡೋಗಿ ಬಂದು ನೋಡ್ತಾರೆ ಮನೆ ತಪ್ಪುಗೆ ಏನಿಲ್ಲ. ಏನ್ ಮಾಡ್ತಾರೆ ಮಾಡಿಲ್ಲ ಅಂತೇಳಿ ಆ ಗದಿಗೆ ಕಂಬಳ ಗದಿಗೆ ಇತ್ತು. ಕಂಬಳ ಗದಿಗೆ ಸಾಗರ ಕುಂತ್ಕೊಂಡ್ರು. ಗಡಗಡೆ ಏನ್ ಮನೆ ಬಾಳ ತೆಗ್ದಿದ್ದಲ್ಲ, ಒಂದು 27 ಬಾಳ ಇತ್ತು. ಒಂದು 10 ಚೀಲ ಬಾಳ ತೆಗೆದು ಒಂದು ಜಾವರಿಗೆ ನುಚ್ಚು ಮಾಡಿ ಗಡಗಡೆ ಒಂದು ದೊಡ್ಡ ಪಡಗೆ ಎತ್ತಿ ಒಂದು ಸ್ವಲ್ಪ ನೀರು ಹಾಕಿ ಆ ನುಚ್ಚು ಹಾಕಿ ಒಂದು ಮರ ಒಂದು 2 ಕೋಳಿ ಎತ್ಬಿಟ್ಟು ತಗ ಉಳಿತೈತಿ. ಕಟಾಂಬಿ ಕುಣಿತೈತೆ ಕಡಿಗೆ ಲಟ ಪಟ ಕುಣಿತೈತೆ. ಈ ಅಮ್ಮ ಯಾಕೆ ಸಾಗರ ನಿಮ್ಮನ್ನು ಕೂತೇಳ ಮತ್ತೇನ್ ಮಾಡಮ್ಮ? ಆ ಮನೆಗೆ ಬಂಗಾರ ಮಾಡಿ ನನಗೆ ಬಂಗಾರ ಮಾಡಿ ಜನಿಮೆ ಕಡಿಗೆ ತಂದು ಬಡಿ ಅಂತ ಕೇಳ್ತೀನಿ. ಅಯ್ಯೋ ಸುಡೋಗಡಿ ತನ್ನ ಜನ್ಮಗಳು ನಾವು ಉಳಿತೇನಮ್ಮ. ಎತ್ತ ಸಾಕ್ತೀವಿ. ಬೇಡ ನೀನು ಬಡೀನಿ ಬೇಡ ಪಿನ್ನನ ಬೇಡ
ನೀನು ಮನೆಗೆ ಬೇಡ ಭಿನ್ನ ಬೇಡ ಅಂತ ಎತ್ತೊಟ್ಟು ಆ ಮನೆಗೆ ಬಂಗಾರ ಮಾಡಿ ನನಗೆ ಬಂಗಾರ ಮಾಡಲ್ಲ ಬಂದು ಕೊಂಡೈತಿ ಆ ಕಡೆಯಿಂದ ಸಾಮರ್ಥ್ಯ ಬಂತ ಹೊರಟು ಆಯ್ತು ಮತ್ತೆ ಯಾರು ಬಂದ್ರಿ ಪರಮಾತ್ಮ ಹೇಗಮ್ಮ ಗಲಾಟೆ ಮಾಡಬೇಡ ಆಯ್ತು ಮತ್ತೆ ಯಾರು ಬಂದಿದ್ದ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಬಂದು ಬಂಗಾರ ಮಾಡ್ತಾರೆ ಏವನ್ ಭಕ್ತಿ ಯಾರು ಬಂದು ನರ ಮಾನವ ಆ ಸಾಂದ್ರತೆ ಕಡಿಗೆ ಹೊರಬೇಕಾದ್ರೆ ಮಲ್ಕೊಂಡು ರಾಮ ಅಂತ ಪ್ರಾಣ ಬಿಟ್ಟು ಸ್ವಾಮಿ ಊರ್ ಭಕ್ತಿ ಎಲ್ಲ ಭಿನ್ನ ಕಡಿಬೇಕಲ್ಲ ಯಾರ ಮನೆಗೆ ಹೋಗಿ ಸಾಂದ್ರ ಕೇಳಿದ್ರು ಯಾರ ಮನೆಗಿಲ್ಲ ಅವ್ರ ಮನೆಗೆ ಹೋಗಿ ಏನಮ್ಮ ನಿಮ್ಮ ಮನೆ ಸಾಂದ್ರ ಬಂದಿರ್ತಾರ ಸಾಂದ್ರ ಬಂದಿದ್ರೆ ಅಯ್ಯಮ್ಮ ಬಂಗಾರ ಮಾಡ್ಕೊಂಡು ಸಾಂದ್ರ ಕೆಳಗೆ ಕಡಿಗೆ ಹೊಡೆದು ನಾನು ಕಡಿಗೆ ಹೊಡೆದು ಬಂಗಾರ ಮಾಡ್ಕೋಬೇಕಂತ ಕಡಿಗೆ ಕೆಳಗೆ ಮಾಡಿದೆ ಇವ್ರು ಬಂಗಾರ ಮಾಡಿಲ್ಲ ಹುಟ್ಟಕ್ಕಾಗ್ಯಾರ ಅಂತ ಅಲ್ಲೋ ನೀನು ಮಾಯ ಮಣ್ಣಾಕ್ರಿ ಸುಮ್ಮನೆ ರೊಕ್ಕ ಬಂದ್ಬಿಟ್ಟೇನು ಮೂರು ಸಾಂಗರಿಗೆ ಅಂತ ಕೇಳಿ ಊರ ಕೌರು ಚಾಂಬರು ಬಣ್ತಾರ ಅಣ್ತಾರ ಎಲ್ಲ ಕೇಳಿ ಮಾತಾಡಿ ಗದಕ್ ಮಾಡಿದ್ರು ಸ್ವಾಮಿಯವ್ರಿಗೆ ಮಾಡ್ಬೋದು ಹಿಂಗೆ ಭಕ್ತಿಯಿಂದ ಬಂದು ಬಂಗಾರ ಭಕ್ತಿಯಿಂದ ಬಂದು ದುರ್ಬಳ